ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು. ಶ್ರೀಮತಿ ಪದ್ಮಶ್ರೀ ರವಿಶಂಕರ್ ಇವರು ಮನೆ ನಂಬರ್ 1084 ಬಾರಿಗೆ ಲಲಿತಾದ್ರಿ ರಸ್ತೆ, ಕುವೆಂಪು ನಗರ, ಮೈಸೂರು. ಇಲ್ಲಿ ವಿಶಿಷ್ಟವಾದ ಗೊಂಬೆಯ ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಅವ್ರ ಮನೆ ಗೊಂಬೆ ಕೂರಿಸಿರೋದ್ರಿಂದ ವಿಡಿಯೋ ಮಾಡೋಕ್ಕೋಸ್ಕರವಾಗಿ ಇವಾಗ ಬಂದಿದ್ದೀನಿ. ನೋಡಿ, ಅವ್ರ ಮನೆ ಒಳಗಡೆ ಪ್ರವೇಶ ಮಾಡ್ತಾ ಇದ್ದೀನಿ. ಮನೆ ಮುಂದೆ ವರಾಂಡದಲ್ಲಿ ಹಲವಾರು ಗಿಡಗಳನ್ನು ಬೆಳೆಸಿ ಸಣ್ಣ ಸಣ್ಣ ಗೊಂಬೆಗಳನ್ನು ಕೂಡಿಸಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಸುಮ್ಮನೆ ಸಾಮಾನ್ಯವಾಗಿ ಹೊರಗಡೆ ಗೊಂಬೆಗಳನ್ನು ಕೂಡಿಸಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ ನೃತ್ಯ ಮಾಡ್ತಾ ಇರತಕ್ಕಂಥ ವನಿತೆ ಇತ್ಯಾದಿ ಗೊಂಬೆಗಳನ್ನ ಇಲ್ಲಿ ಕೂಚಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ರ. ಆದರೆ ಇದನ್ನ ಬಹಳ ಕೇವಲವಾಗಿ ತಾವು ಭಾವಿಸಬಾರ್ದು. ಮನೆಯಲ್ಲಿ ವಿಶಿಷ್ಟವಾಗಿರತಕ್ಕಂಥ ಗೊಂಬೆಗಳನ್ನ ಕೂರಿಸಿದ್ದಾರೆ. ಹಿಂದೂಗಳ ಜೀವನದಲ್ಲಿ ಜನವರಿಯಿಂದ ಡಿಸೆಂಬರ್ವರೆಗೆ ಏನೇನು ಹಬ್ಬಗಳನ್ನು ಮಾಡ್ತೀವಿ ಆ ಎಲ್ಲ ಹಬ್ಬಗಳ ಬಗ್ಗೆ ಇಲ್ಲಿ ಗೊಂಬೆ ಪ್ರದರ್ಶನವನ್ನು ಮಾಡಿದ್ದಾರೆ. ಬಹಳ ವಿಶಿಷ್ಟವಾಗಿ ಮಾಡಿದ್ದಾರೆ. ಅದಲ್ಲದೆ ರಾಮಾವತಾರ, ಕೃಷ್ಣಾವತಾರ ಇತ್ಯಾದಿ A to Z ಎಲ್ಲ ರೀತಿಯ ಗೊಂಬೆಗಳನ್ನ ಇಲ್ಲಿ ಕೂರಿಸಿದ್ದಾರೆ. ಅದಕ್ಕೋಸ್ಕರವಾಗಿ ಇವರ ಫಸ್ಟ್ ಫ್ಲೋರ್ ಮನೆಯನ್ನ ಸಂಪೂರ್ಣವಾಗಿ ಎಲ್ಲ ಪೀಠೋಪಕರಣಗಳನ್ನ ಖಾಲಿ ಮಾಡಿ ಅಲ್ಲಿ ವಿಶಿಷ್ಟವಾದ ಸ್ಟೆಪ್ಗಳನ್ನು ಮಾಡಿ ಗೊಂಬೆಗಳನ್ನ ಅಚ್ಚುಕಟ್ಟಾಗಿ ಕೂರಿಸಿದ್ದಾರೆ. ನನಗಂತೂ ನೋಡಿ ತುಂಬ ಸಂತೋಷವಾಯಿತು. ಅದಕ್ಕೋಸ್ಕರವಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಅವರ ಮಾವಾರದ ಫೋಟೋ ಇದು. ಲಕ್ಷ್ಮೀನರಸಿಂಹಸ್ವಾಮಿ ಗಣಪತಿ ವಿಗ್ರಹಗಳಿರ್ತಕ್ಕಂಥದ್ರ ಮೇಲೆ ಎಲ್ಲವನ್ನು ಬಹಳ ಸುಂದರವಾಗಿ ಕೂಡಿಸಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ನೋಡಿ, ಇಲ್ಲಿ ಒಬ್ರು ಅತಿಥಿಗಳು ಯಾರು ಬಂದಿದ್ದಾರೆ, ಅವರಿಗೆ ಈ ಗೊಂಬೆಗಳ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾರೆ. ಕೊಡ್ಬೋದು. ಇದೆಲ್ಲ ಫುಲ್ ಈ ಸಲ ಇದು ನವಗ್ರಹಗಳದ್ದು ಮಾಡಿತ್ತು. ಇದು ಅದರ ಕಲ್ಲರ್ ಬಟ್ಟೆ ಹಾಕಿ ಇದು ಈ ಸಲ ಮಗಳಿದು ಗಿಫ್ಟ್. ದತ್ತಾತ್ರೇಯ ಗೊತ್ತಪ್ಪ ಈ ಕತೆ. ಅನಸೂಯಾತ್ರಿ ಅಂತ ಮಹರ್ಷಿಗಳೇ ಒಂದ್ಸಲ ಬ್ರಹ್ಮ ವಿಷ್ಣು ಮಹೇಶ್ವರಲ್ಲಿ ಎಲ್ಲ ಅವ್ರ ಹೆಂಡತಿರಲ್ಲಿ ಲಕ್ಷ್ಮೀ ಸರಸ್ವತಿ ಪಾರ್ವತಿಯಲ್ಲಿ ನನ್ನ ಗಂಡ ಪತಿವ್ರತೆ, ನಾ ಪತಿವ್ರತೆ, ಇದು ಯಾರೋ ಅಲ್ಲ ಬನ್ನಿತ ಅಂತ ಭೂಲೋಕದಲ್ಲಿದ್ದಾರೆ ಅಂತ ಹೇಳ್ತಾರೆ. ಹೌದಾ, ಯಾರು? ಹಾಗಾದ್ರೆ ನೀವು ಹೋಗಿ ಅವ್ರನ್ನ ಚೆಕ್ ಮಾಡಿ ಬನ್ನಿ ಅಂತ ಅವ್ರ ಗಂಡಂದ್ರನ್ನ ಕಳಿಸ್ತಾರೆ. ಅವ್ರು 3 ಜನ ಬಂದು ನಮ್ಮ ದೇವಿಯನ್ನು ಇವಳನ್ನ ಕೇಳ್ತಾರೆ, ಅನಸೂಯನ್ನ ಭಿಕ್ಷೆ ಹಾಕು ಅಂತ. ಅವ್ರು ಭಿಕ್ಷೆ ತೊಗೊಂಡು ಬರ್ತಾಳೆ. ಪಾಪ ತಂದಾಗ ಹಾಗೆಲ್ಲ ಅಲ್ಲ, ಬರಿ ಮೇಲೆ ಬಂದು ಬಡಿಸು ಅಂತ ಹೇಳ್ತಾರೆ. ಅವಾಗ ನಾನು ಇಷ್ಟು ದೊಡ್ಡ ಹೆಂಗಸು ಹೇಗೆ ಯಾವುದೋ ಗಂಡಸು ಮುಂದೆ ಹೋಗೋದು ಅಂತ ಅವಳು ಏನು ಮಾಡ್ತಾಳೆ, ಕಮಾಂಡಲ್ಲಿ ನೀರು ತಂದು ಚಿಮ್ಕಿಸ್ತಾಳೆ. ಅವ್ರು 3 ಜನ ಪುಟ್ಟ ಮಕ್ಕಳಾಗಿ ಹೋಗ್ತಾರೆ. ಆ ಮಕ್ಕಳಿಗೆ ಎತ್ಕೊಂಡೋಗಿ ಅವಳು ಬರಿ ಮೇಲೆ ಊಟ ಮಾಡಿಸ್ತಾಳೆ. ಅದಕ್ಕೇನು ಗೊತ್ತಾಗಲ್ಲ ಅಲ್ವ. ಆವಾಗ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಎಂಥ ಕೆಲಸ ಆಗುತ್ತೆ, ಭೂಲೋಕಕ್ಕೆ ಓಡಿ ಬರ್ತಾರಲ್ಲ. ಓಡಿ ಬಂದ್ಬಿಟ್ಟು ಇವತ್ತು ತಪ್ಪಾಯ್ತು, ನಮ್ಮಿಂದ ನಾವು ಈ ಥರ ನಿಮ್ಗೆ ಟೆಸ್ಟ್ ಮಾಡಬಾರ್ದಾಗಿತ್ತು, ಕ್ಷಮಿಸ್ಬಿಡಿ ಅಂತ ಕೇಳ್ತಾರೆ. ಆಗ ಅವ್ಳು 3 ಜನದ ಅಂಶನೂ ಇಂದ ಒಂದು ಮಗು ಹುಟ್ಟುತ್ತೆ ಅವಳಿಗೆ. ಆ ಮಗುನ ಸೊ ಅದು ತ್ರಿಮೂರ್ತಿ ರೂಪ ದತ್ತಾತ್ರೇಯ, ತ್ರಿಭುವನ ತನೆಯ ದತ್ತಾತ್ರೇಯ, ಅನಸೂಯ ತನೆಯ ದತ್ತಾತ್ರೇಯ ಅಂತ ಹೇಳಿ ದತ್ತಾತ್ರೇಯಿಂದ ಒಂದು. ಸೊ ಹಾಗಾಗಿ ಯಾರನ್ನು ಟೆಸ್ಟ್ ಮಾಡಬಾರ್ದು ಅಂತ ಅದು ಅರ್ಥ. ತ್ರಿಮೂರ್ತಿಗಳನ್ನ ಸಹ ಟೆಸ್ಟ್ ಮಾಡಿದ್ರೆ ಅದು ಅಡ್ವಾನ್ಸ್ ಹೊಡಿತು ಅವರಿಗೆ ಅಂತ ಹೇಳಿದ್ದೇನೆ. ಇದು ಗೊತ್ತಲ್ಲ, ಕನಕಧಾರ ಸ್ತೋತ್ರ. ಕಾಲಟಿ ಅಂತ ಒಂದು ಊರಲ್ಲಿ ಒಂದು ತುಂಬ ಬಡವರು ಒಂದು ಹೆಂಗಸಿರ್ತಾರೆ. ಇನ್ನು ಭಿಕ್ಷಾಟನೆಗೆ ಅಂತ ಶಂಕರಾಚಾರ್ಯ ಅವ್ರ ಮನೆ ಬಾಗಿಲಿಗೆ ಹೋಗಿ, ಅಂದರೆ ಪ್ರತಿಯೊಂದು ಮಗುನೂ ಒಂದು ಭಿಕ್ಷಾಟನೆ ಮಾಡಲೇಬೇಕು. ಅಂದರೆ ಒಂದು ಇದು ಹೋಗಿ ಭಿಕ್ಷೆ ಬೇಡಕ್ಕೆ ಹೋದಾಗ ಮನೆಯೊಳಗಿರೋ ಒಂದು ನಲ್ಲಿಕಾಯಿ ತಂದು ಕೊಡ್ತಾಳೆ, ನನ್ನ ಹತ್ರ ಇರೋದು ಇದೆಯಪ್ಪ ಅಂತ. ಆಗ ನಿಂಗೆ ಕೊಡೋ ಮನಸ್ಸಿದೆಯಲ್ಲ, ಅದಕ್ಕೋಸ್ಕರ ಅದು ನಿನಗೆ ಒಂದು ಒಳ್ಳೇದಾಗಲಿ ಅಂತ ಹೇಳಿ ಅಲ್ಲೇ ನಿಂತು ಕನಕಧಾರ ಸ್ತೋತ್ರನ ರಚನೆ ಮಾಡ್ತಿ ಅಲ್ಲಿ ಹಾಡ್ತಾರೆ. ಆಗ ಲಕ್ಷ್ಮಿ ಅವ್ರ ಮನೆಗೆ ಬಂದು ಚಿನ್ನದ ನಲ್ಲಿಕಾಯಿನ ಮಳೆನೇ ಸುರಿಸ್ತಾಳೆ ಅಂತ ಹೇಳಿ. ಇದೆಲ್ಲ ಒಂದು ಸಣ್ಣ ಸಣ್ಣ ಸ್ಟೋರೀಸ್ ಮಕ್ಕಳಿಗೆ ಹೇಳೋದಕ್ಕೆ ಈಸಿಯಾಗಿರುತ್ತೆ.
ಈವನ್ ಈ ಸುಧಾಮನ್ ಕತೆ ಹೇಳುವಾಗ್ಲೂ ನಾನು ಹೇಳ್ತೀನಿ, ಫ್ರೆಂಡ್ಶಿಪ್ನ ಯಾವತ್ತೂ ಮರಿಬಾರ್ದು ಅನ್ನೋದನ್ನ ಅವ್ನು ತೋರಿಸ್ಕೊಟ್ಟಿರೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಸೊಸೈಟಿಗೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಗೋವರ್ಧನಗಿರಿ ಎತ್ತಿ ತೋರಿಸಿರೋದು ಒಂದು ಬೆಸ್ಟ್ ಎಕ್ಸಾಂಪಲ್. ನಮ್ ಕೈಲಿ ಏನಾಗುತ್ತೆ ಅದ್ ಮಾಡ್ಬೋದು ಅನ್ನೋದಕ್ಕೆ ಅಲ್ವಾ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ಪದ್ಮಶ್ರೀ ರವಿಶಂಕರ್ ಅಂತ ಹೇಳ್ಬಿಟ್ಟು ಕುವೆಂಪು ನಗರ ವಿದ್ಯಾವರ್ಧಕ ಶಾಲೆ ಎದುರುಗಡೆ ಇರೋದು. ನಾನು ಪುಟ್ಟದಾಗಿ ಶ್ರೀಮಾತಾ ವಿದ್ಯಾಸಂಸ್ಥೆ ಅಂತ ಒಂದು ಸಂಸ್ಥೆಯನ್ನ ನಡೆಸ್ತಾ ಇದ್ದೀನಿ. ಹಿರಿಯ ಸಾಹಿತಿಗಳಾದ ಕೆ ಸೇತುರಾಮ್ ಅವರ ಸೊಸೆ ನಾನು, ಕಿರಿ ಸೊಸೆ. ತಾವಿಲ್ಲಿ ಗೊಂಬೆ ಕೂರಿಸಿದ್ರ ಇವತ್ತು? ತಾವು ಎಷ್ಟು ವರ್ಷದಿಂದ ಯಾವಾಗಿಂದ ಗೊಂಬೆ ಕೂರ್ಸಕ್ ಪ್ರಾರಂಭ ಮಾಡಿದ್ರಿ ಮೇಡಮ್? ಸರ್ ನನಗೆ ಚಿಕ್ಕ ವಯಸ್ಸಿಂದಾನು ಗೊಂಬೆ ಕೂರ್ಸೋದು ತುಂಬಾ ಇಷ್ಟವಾದ. ಎಷ್ಟು ವರ್ಷದಿಂದ ಮೇಡಮ್? ನಾನೊಂದು 8-10 ವರ್ಷದ ಹುಡುಗಿಯಿಂದಾನು ಕೂಡಿಸ್ತಾ ಇದ್ದೆ. ಇಲ್ಲಿ ನನ್ನ ಅತ್ತೆ ಮನೆಯಲ್ಲೂ ಇದು ಗೊಂಬೆ ಕೂರ್ಸೋ ಪದ್ಧತಿ ಇತ್ತು. ಹಾಗಾಗಿ ಈ ಮದ್ವೆ ಆದ್ಮೇಲೆ ಇಲ್ಲಿ ಕೂರ್ಸೋದನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಪ್ರಾರಂಭದಲ್ಲಿ ಯಾವ ತರ ಗೊಂಬೆ ಕೂರಿಸ್ತಾ ಇದ್ರಿ? ಮೊದಲು ಬರೀ ಪಟ್ಟದ ಬೊಂಬೆ ಜೊತೆಗೆ ಆನೆ, ಕುದುರೆ, ಎತ್ತು ಈ ತರದ್ ಇಡ್ತಾ ಇದ್ವಿ. ಅದ್ರ ಜೊತೆಗೆ ಅಲ್ಲಿ ನೀವು ನೋಡ್ಬೋದು ಪಿಂಗಾಣಿ ಬೊಂಬೆಗಳು, ಆ ತರ ಬೊಂಬೆಗಳು, ಮತ್ತೆ ಕೈಯಲ್ಲಿ ಮಾಡಿದಂತ ಬೊಂಬೆಗಳನ್ನ ಇಡ್ತಾ ಇದ್ದಿದ್ದು. ಆಮೇಲೆ ಮಣ್ಣಿನ ಬೊಂಬೆಗಳು, ಬೇರೆ ಎಲ್ಲಾ ತರ ಲೋಹದ ಬೊಂಬೆಗಳು ಕಲೆಕ್ಷನ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಗೊಂಬೆಗಳು ಹವ್ಯಾಸ ನಿಮಗೆ ಕೂರಿಸುವಂತದ್ದು ಹವ್ಯಾಸನ? ಒಂಥರ ಹಾಗೇನೆ ತುಂಬಾ ಇಷ್ಟವಾದ ಕೆಲ್ಸ. ದಸರಾ ಟೈಮಲ್ಲಿ ಮಾತ್ರ ಕೂರ್ಸ್ತೀರಾ ಮೇಡಮ್ ಇದನ್ನ? ಹೌದು ಸರ್, ಸುಮಾರು 10 ದಿನ 12 ದಿನ ಮುಂಚೆಯಿಂದಾನೇ ಶುರು ಮಾಡ್ಕೊಳ್ತೀವಿ. ಒಂದ್ ಕಡೆಯಿಂದ ಕ್ಲೀನ್ ಮಾಡಿ ಎಲ್ಲ ಬೊಂಬೆಗಳನ್ನ ತೆಗೆದು ಅದನ್ನೆಲ್ಲ ರೆಡಿ ಮಾಡಿ, ಮತ್ತೆ ಈ ಮೆಟ್ಲುಗಳೇನಿದೆ ಅದನ್ನೆಲ್ಲ ರೆಡಿ ಮಾಡಿ ಅದನ್ನ ಬೊಂಬೆಗಳನ್ನ ಕೂಡ್ಸೋದೊಂದು ಅಭ್ಯಾಸ ಮಾಡ್ಕೊಂಡು ಸರ್. ಇದು ಮಾಡಿಸಿಟ್ಟಿದ್ದಾರೆ ನನ್ನ ಯಜಮಾನ್ರು. ಮೊದಲ ಇಷ್ಟು ಚಿಕ್ಕದೇ ಇತ್ತು ಮೆಟ್ಲು. ಈಗ ನಾನು ಯಾವಾಗ ಇದನ್ನೆಲ್ಲ ತುಂಬಾ ಮಾಡಕ್ ಶುರು ಮಾಡಿದೆ ಅವಾಗಿಂದ ಒಂದು 2005ನೇ ಇಸ್ವಿಲೋ ಏನೋ ಮಾಡ್ಸಿಟ್ರು ಇದನ್ನ. ಅದು ಡಿಟ್ಯಾಚಬಲ್ ಎಲ್ಲ ತೆಗ್ದಿರ್ತೀವಿ, ಮತ್ತೆ ಅದನ್ನ ಹಾಕಿ ಅದರಲ್ಲಿ ಬೊಂಬೆಗಳನ್ನ ಕೂಡಿಸ್ತೀವಿ. ಅವರು ಇಂಜಿನಿಯರ್ ಸರ್, ವಿದ್ಯಾವಿಕಾಸ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಪ್ರಾಜೆಕ್ಟ್ ಸರ್. ಕೆಲ್ಸಕ್ಕೆ ಹೋಗ್ತಾರೆ, ಸಂಜೆ 5 ಗಂಟೆ ಮೇಲೆ ಬಂದ್ಮೇಲೆ ದಿನ ಒಂದ್ 1 or 2 hours ಹೆಲ್ಪ್ ಮಾಡೇ ಮಾಡ್ತಾರೆ ಅವ್ರು. ಖಂಡಿತ ತುಂಬಾ ಮೇಲಿಂದ ಎಲ್ಲ ಕೂಡಿಸ್ಬೇಕಾದ್ರೆ ಅವರೇ ಅದನ್ನ ಕೂಡಿಸ್ಬೇಕು, ಯಾಕಂದ್ರೆ ನಮ್ಗೆ ಅಷ್ಟ್ ಮೇಲೆಲ್ಲ ಹತ್ತದಕ್ಕೆ ಧೈರ್ಯನೂ ಇಲ್ಲ, ಆಗೋದು ಇಲ್ಲ. ನೋಡ್ತೀನಿ ಇಲ್ಲಿ ಇಡೀ ಮನೆ ಪೂರ್ತಿ ಗೊಂಬೆ ಕೂರಿಸಿದ್ರ, ವಾಸಕ್ಕೆ ಬೇರೆ ಕಡೆ ಹೋಗ್ತಿದ್ದೆ ಮೇಡಮ್ ಮನೆ ನಿಮ್ಗೆ?
ವಾಸಕ್ಕೆ ಯೂಶಲಿ ಮನೆ ಒಳಗೆ ಇಡ್ತಾ ಇದ್ವಿ. ಈ ವರ್ಷ ಇಬ್ರು ಹೆಣ್ಮಕ್ಳಿಗೂ ಮದ್ವೆ ಆಗಿದೆ. ಅಳಿಯಂದ್ರ ಇಬ್ರು ಬಂದು ಹೋಗಿ ಮಾಡ್ತಿರ್ತಾರೆ. ಮತ್ತೆ ಬೀಗರೆಲ್ಲ ಬೇರೆ ಪಂಜಾಬ್ ಅಲ್ಲಿ ಇರೋದು, ಅಲ್ಲಿಂದ ಬರ್ತಾ ಇದಾರೆ ಅವ್ರುನು. ಹಾಗಾಗಿ ಬೊಂಬೆಗಳನ್ನ ಇಟ್ಬಿಟ್ರೆ ಬಂದು ಹೋಗಿ ಮಾಡೋರ ಇದ್ದಾಗ ಸ್ವಲ್ಪ ತೊಂದ್ರೆ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಬೊಂಬೆಗಳನ್ನ ಈ ಸಲ ಮೇಲ್ಗಡೆ ಕೂರ್ಸಿರೋದು. ಇಲ್ಲಿ ಫರ್ನಿಚರ್ ತೆಗೆದಾಕ್ಬಿಟ್ಟು ಗೊಂಬೆ ಕೂರ್ಸಿದ್ರೆ ಇಲ್ಲಿ? ಹೌದು ಸರ್, ಇದು ನಾನು ಟ್ಯೂಷನ್ಸ್ ಮಾಡೋ ಜಾಗ. ಸೊ ಆ ಜಾಗದಲ್ಲಿ ಒಂದ್ ಸ್ವಲ್ಪ ಆ ಫರ್ನಿಚರ್ನು ಸೇರಿಸ್ಕೊಂಡು ಬೊಂಬೆಗಳು ಕೂಡ್ಸ್ಕೊಂಡಿದೀನಿ. ಸ್ಟೆಪ್ಗಳೆಲ್ಲ ಮಾಡಿಸಿದಿರಾ ತಾವು? ಹೌದು ಸರ್, ಕಷ್ಟಪಟ್ಟೆಲ್ಲ ಮಾಡಿಸಿದಿರಾ? ಮೊಟ್ಟ ಮೊದಲು ಮಾದಾಗಿ ತಾವು ಕೂರ್ತಾ ಇರ್ತಕ್ಕಂಥ ಪಿಂಗಾಣಿ ಗೊಂಬೆಗಳು ಮೇಡಮ್? ಹೌದು ಸರ್. ಇವೆಲ್ಲ ಪಿಂಗಾಣಿ ಗೊಂಬೆಗಳ ಮಾಡವೆಲ್ಲ? ಹೌದು. ಇದೆಲ್ಲ ಪಿಂಗಾಣಿ ಬೊಂಬೆಗಳಾದ್ಮೇಲೆ ಕೆಳಗಡೆ ಏನಿದೆ ಅದೆಲ್ಲ ಮಣಿ ಗೊಂಬೆಗಳು. ನಮ್ಮ ಅತ್ತೆಯವರು ಸುಮಾರು ಒಂದು 70 ವರ್ಷದ ಹಿಂದೆ ಮಾಡಿರೋ ಗೊಂಬೆಗಳದೆಲ್ಲ. ಆಮೇಲೆ ನೀವು ವರ್ಷಕ್ಕೆ ಹೊಸದಾಗಿ ಗೊಂಬೆಗಳನ್ನ ಖರೀದಿ ಮಾಡ್ಕೊಂಡು ಹೌದು ಈ ಲಾರ್ಜ್ ಸ್ಕೇಲ್ ಅಲ್ಲಿ ಗೊಂಬೆ ಕೂರ್ಸೋಕೆ ಪ್ರಾರಂಭ ಮಾಡಿ ಮೇಡಮ್? ಹೌದು. ಅಂದ್ರೆ ನನ್ಗೆ ಬೊಂಬೆಗಳು ಇಷ್ಟ ಅನ್ನೋದಕ್ಕೋಸ್ಕರ ಪ್ರತಿಯೊಬ್ರು ನಮ್ಮನೇಲಿ ಏನೇ ಒಂದು ಅಕೇಶನ್ ಆದ್ರೂ ಒಂದ್ ಬೊಂಬೆನೆ ಗಿಫ್ಟ್ ಮಾಡ್ತಾರೆ ಇವಾಗ. ಹಾಗಾಗಿ ಪ್ರತಿ ವರ್ಷ ಒಂದೊಂದ್ ಬೊಂಬೆನೆ ಕಲೆಕ್ಷನ್ ಆಗ್ತಾ ಇದೆ ಈಗ. ಯಾವ್ದೇ ಒಂದು ಫಂಕ್ಷನ್ ಇದ್ರು ಮನೆಯಲ್ಲಿ ಪ್ರತಿಯೊಬ್ರು ಒಂದೊಂದ್ ಬೊಂಬೆಯನ್ನ ಗಿಫ್ಟ್ ಮಾಡ್ತಾನೆ ಇರ್ತಾರೆ. ಜೊತೆಗೆ ನಾನು ಎಲ್ಲಿ ಹೋದ್ರು ಯಾವ್ದ್ ಚೆನ್ನಾಗ್ ಕಂಡ್ರು ಯಾವ್ದಾದ್ರು ಒಂದು ಟೀಮ್ಗೆ ಯೂಸ್ ಆಗತ್ತೇನೋ ಅನ್ನೋದಕ್ಕೋಸ್ಕರ ತಗೊಂಡ್ ಬರ್ತಾ ಇರ್ತೀನಿ. ಇದು ಗೊಂಬೆ ಕೂರ್ತೆ ಅಂತ ಗೊತ್ತಾಗ್ಬಿಟ್ಟು ಯಾವ್ದಾದ್ರು ಫಂಕ್ಷನ್ ಆದ್ರೆ ನಿಮ್ಗೆ ಗೊಂಬೆಗಳನ್ನೇ ಪ್ರೆಸೆಂಟೇಸ್ ಮಾಡಿ ನಿಮ್ಗೆ ಅದೊಂಥರ ಪ್ರೋತ್ಸಾಹ ಕೊಡ್ತಾರೆ. ಹೌದು ಸರ್, ಒಳ್ಳೆ ಕೆಲಸ. ಮೇಲ್ಗಡೆ ಪಟ್ಟದ ಬೊಂಬೆ ಮೇಡಮ್ ಇದು? ಹೌದು, ಇದನ್ನ ರಾಜ ರಾಣಿ ಅಂತೀವಿ, ಪಟ್ಟದ ಬೊಂಬೆ ಅಂತೀವಿ. ಇದನ್ನ ಏನಂದ್ರೆ ಮದುವೆಯಲ್ಲಿ ನಮ್ಮ ತವ್ರ ಮನೆಯಲ್ಲಿ ಕೊಡುವಂತ ಬೊಂಬೆ ಇದು. ನಿನ್ನೆ ವಿಜಯದಶಮಿ ಆಗೋದ್ಮೇಲೆ ನಾವ್ ಇದನ್ನ ಕದಲ್ಸಿ ತೆಗೆದ್ಬಿಟ್ಟಿರ್ತೀವಿ. ವಿಜಯದಶಮಿ ದಿವಸ ಸಂಜೆ ಹೊತ್ತು ಇದನ್ನ ಕದಲ್ಸಿ ಮಲಗಿಸ್ಬಿಟ್ಟಿರ್ತೀವಿ. ಹಾಗಾಗಿ ಇದನ್ನ ತೆಗೆದ್ಬಿಟ್ಟಿದೀವಿ. ಈಗ ಇದರಿಂದಾನೇ ಎಲ್ಲಾ ಬೊಂಬೆಗಳನ್ನ ಕೂಡ್ಸುದ್ ನಾವು. ಮೇಲ್ಗಡೆ ನೀವೇನ್ ಕಾಣ್ತಾ ಇದ್ದೀರ ಅದು ಶಾರದಾ ದೇವಿ, ಶಂಕರ್ ಮಠದಿಂದಾನೇ ಶೃಂಗೇರಿಯಿಂದಾನೇ ತಂದಿರೋದು. ಆ ಕಡೆ ಮಧ್ಯ ಇರೋದು ಲಕ್ಷ್ಮಿ, ಆ ಕಡೆ ಇರೋದು ಶಾರದೆ. ಶಾರದೆ ಅದು ಶೃಂಗೇರಿ ಮಠದಿಂದಾನೇ ತಂದಿರೋದು. ಸುಮಾರು 28 ವರ್ಷ ಆಯ್ತು ಅದು ತಂದು. ಮಧ್ಯದಲ್ಲಿ ಇರೋದು ಲಕ್ಷ್ಮಿ ದೊಡ್ಡದು, ಅದ್ರ ಪಕ್ಕ ಆ ಕಡೆ ಇರೋದು ಗೌರಿ. ಸೊ 3 ದೇವತೆಗಳನ್ನ ಅಲ್ಲಿ ಇಟ್ಟಾಗೆ ಅಂತ ಹೇಳಿ ಮಾಡಿದ್ದು. ಆ ಲಕ್ಷ್ಮಿ ಪಕ್ಕದಲ್ಲಿ ಇದೆಯಲ್ಲ ಅದು ಬಂದು ಅಷ್ಟಲಕ್ಷ್ಮಿಯರು. ಹೌದು, ಅಷ್ಟಲಕ್ಷ್ಮಿಯರು. ಅದ್ರ ಪಕ್ಕ ಈ ಕಡೆ ಇರೋದು ನವದುರ್ಗೆಯರು, ಅಲ್ಲ ಅದು ಸಪ್ತಮಾತೃಕೆಯರು. ಸಪ್ತಮಾತೃಕೆಯರು ಅದು ಪೂರ್ತಿ. ಆ ಸಪ್ತಮಾತೃಕೆಯರ ಕೆಳಗಡೆ ಇದೆಯಲ್ಲ ಅದು ಆ ಕಡೆ ಇರೋದು ಕೋದಂಡರಾಮ ಅಂತ ಹೇಳಿ. ಮಧ್ಯದಲ್ಲಿ ಇರೋದು ನಮ್ಮ ಅತ್ತೆ ತವ್ರ ಮನೆದು ಪಟ್ಟದ ಬೊಂಬೆ. ಸುಮಾರು 120 ವರ್ಷದ ಬೊಂಬೆ ಅದು. ಅದ್ರ ಪಕ್ಕ ಇದೆಯಲ್ಲ ಇದು ಪಟ್ಟಾಭಿರಾಮ. ಹೌದು, ಕಾಮಧೇನು ಮತ್ತೆ ಪಟ್ಟದಾನೆ ಮತ್ತೆ ಪಟ್ಟದ ಕುದುರೆ ಅಂತ. ಹೌದು, ಕಳಶ ತರ ಮಾಡಿಟ್ಟಿರೋದು. ಯಾಕಂದ್ರೆ ಅಷ್ಟದ ಮೇಲೆ ಹೋಗಿ ದಿನ ಪೂಜೆ ಮಾಡಕ್ ಆಗಲ್ಲ. ಹಾಗಾಗಿ ಇಲ್ಲಿ ಕೆಳಗಡೆ ಇಟ್ಕೊಂಡು ಪೂಜೆ ಮಾಡ್ತೀವಿ. ಹೌದು ಹೌದು. ಇದು ಪಟ್ಟಾಭಿರಾಮ ಅಂತ ಹೇಳಿ ರಾಮನ್ ಪಟ್ಟಾಭಿಷೇಕ ಆಗಿರೋದು. ಅಲ್ಲಿ ಭರತ ಶತ್ರುಘ್ನ ಕಾಣ್ಬೋದು ನೀವು. ಆಮೇಲೆ ಆಂಜನೇಯ ಇರುತ್ತೆ. ಸೊ ಅದ್ರ ಕೆಳಗ್ ಬಂದ್ರೆ ಗರುಡ, ಅಂದ್ರೆ ಲಕ್ಷ್ಮಿ ಅಂತ ಹೇಳ್ತೀವಿ ಅದನ್ನ. ಇಲ್ಲಿ ಕೆಳಗಡೆ ಏನಿದೆ ಅದೆಲ್ಲ ನವದುರ್ಗೆಯರು. ನವದುರ್ಗಿಯರಿಗೆಲ್ಲ ಅದದೇ ಅಲಂಕಾರ ಮಾಡಿ ಅದ ಬಣ್ಣದ ಸೀರೆಗಳನ್ನ ಹೋಗಿಸಿದೀವಿ. ನವದುರ್ಗಿ ತುಂಬಾ ಚೆನ್ನಾಗಿದೆ ಅಲ್ಲ? ನವದುರ್ಗಿ ಚೆನ್ನಾಗಿದೆ ಅಲ್ಲ? ಸುಮಾರು 8 ವರ್ಷ ಆಯ್ತು ಸರ್ ತಗೊಂಡು. ಇಲ್ಲ, ಅದ್ ನಾನೇ 3 ವರ್ಷ 4 ವರ್ಷಕ್ಕೊಂದ್ಸಲ ಮಾಡ್ತಾ ಇರ್ತೀನಿ. ಅದಕ್ಕೆ ಸೀರೆ ಉಡಿಸಿ ಎಷ್ಟು ಚೆನ್ನಾಗಿ ಮಾಡಿದಿರ ತಾವು ನೋಡಿ. ನವದುರ್ಗಿ 9 ದಿನ ದುರ್ಗಿಯರು ಕೂಡ ಸೀರೆ ಉಡಿಸಿರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ವೀಕ್ಷಕರೇ. ತುಂಬಾ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಇಲ್ಲಿ ಗೊಂಬೆ ಕೂರಿಸಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ಕೆಳಗಡೆ ಸಾಲೆ ಮೇಡಮ್ ಅದು ಬ್ರಹ್ಮ ಮತ್ತೆ ಸರಸ್ವತಿ. ಅವ್ರಿಗೆ ನಾವ್ ಹೇಳ್ಬೋದು ಬ್ರಹ್ಮಜ್ಞಾನಿಗಳು ಅಂತ ಹೇಳಿ ಸಪ್ತಋಷಿಗಳದು. ಮತ್ತೆ ನಾರದರಲ್ಲಿದ್ದಾರೆ. ಬ್ರಹ್ಮ ಇದ್ದಾರೆ, ನಾರದರಿದ್ದಾರೆ, ಪಕ್ಕದಲ್ಲಿ ಬ್ರಹ್ಮ ಸರಸ್ವತಿ ಋಷಿಗಳು, ಸಪ್ತ ಋಷಿಗಳು ನೋಡಿ. ಎಲ್ಲ ಒಬ್ಬೊಬ್ಬ ಋಷಿಗೂ ಒಂದೊಂಥರ ಕಲರ್ ಇದೆ ಎಲ್ಲರಿಗೂ.
ಇನ್ನು ಆ ಕಡೆ ಬಂದ್ರೆ ಷಣ್ಮುಗ ಸ್ವಾಮಿ ಜನನ, ಇದು ಕಮಲ ಮಹಾಲಕ್ಷ್ಮಿ ಅಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಹುಟ್ಟಿರೋದು ಸರ್. ಅದು ಕೃತಿಕೆಯಲ್ಲಿ ಮುಂದೆ ಒಂದೊಂದು ಮಗು ಇರೋದದು. ಆ 6 ಜನನ ಸೇರಿ ಷಣ್ಮುಗ ಸ್ವಾಮಿ ಆಗೋದು. ಅದು ಶಿವ ಪಾರ್ವತಿಯರ ಅಂಶ ಅಂತ ಹೇಳಿ. ಇದು ಮೂರು ನಾನ್ ಮೈಸೂರಲ್ಲೇ ಸರ್. ಯಾವ್ದು ಸರ್? ಆದಿಯೋಗಿ ಸರ್, ಶಿವ ಅದು ಸರ್. ಇಲ್ಲಿಂದ ಶುರು ಆಗುತ್ತೆ. ಮತ್ಸ್ಯ ಅದು ದಶಾವತಾರ. ಮೊದಲನೇದು ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಆಮೇಲೆ ಅದು ಶಂಕುಚಕ್ರ ನಾಮ, ಅದಾದ್ಮೇಲೆ ಪರಶುರಾಮ, ರಾಮ, ಕೃಷ್ಣ, ಬುದ್ಧ ಮತ್ತೆ ಕಲ್ಕಿ ಇರೋದು. ಎಲ್ಲಾ ದೇವತೆಗಳು ರಾಮ, ಪರಶುರಾಮ, ಬುದ್ಧ, ಈಶ್ವರ ಎಲ್ಲ ಬಂದ್ಬಿಟ್ಟಿದ್ರೆ. ಹೌದು, ದಶಾವತಾರ ಪೂರ್ತಿ ಅಲ್ಲಿರೋದು. ಅದರಿಂದ ದಶಾವತಾರ ಪೂರ್ತಿ ಇದೆ. ಹೌದು. ಈ ಕೆಳಗಡೆ ಏನ್ ಮೇಡಮ್? ಶ್ರೀನಿವಾಸ ಪದ್ಮಾವತಿ. ಆ ಕಪ್ಪದ ಏನ್ ಕಾಣ್ತಾ ಇದೆ ಅದು ಶ್ರೀನಿವಾಸ ಪದ್ಮಾವತಿ. ಶ್ರೀನಿವಾಸ ಅಂದ್ರೆ ಹುಂಡಿ ಮೇನ್, ಸೊ ಹಾಗಾಗಿ ಅಲ್ಲಿ ಹುಂಡಿಯನ್ನ ಇಟ್ಟಿದೀವಿ. ಇನ್ನು ಶ್ರೀನಿವಾಸ ವಿಷ್ಣುವಿನ ಅಂಶ ಅಂತ ಹೇಳಿ ವಿಷ್ಣುವನ್ನ ಅಲ್ಲಿ ಇಟ್ಟಿದೀವಿ. ಹೌದು, ಇದು ಲಲಿತಾ ತ್ರಿಪುರ ಸುಂದರಿ. ಅಲ್ಲಿ ಲಕ್ಷ್ಮಿ, ಸರಸ್ವತಿ ಮತ್ತೆ ಬ್ರಹ್ಮ, ವಿಷ್ಣು, ಗಣಪತಿ ಮತ್ತೆ ಸುಬ್ರಹ್ಮಣ್ಯನ ನೋಡ್ಬೋದು ನೀವಲ್ಲಿ. ತಾಯಿಯಲ್ಲಿ ಶಿವನ ಮೇಲೆ ಕೂತಿದ್ದಾರೆ. ಹತ್ತದಿಂದ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಲಲಿತಾ ತ್ರಿಪುರ ಸುಂದರಿ ಶಿವನ ಮೇಲೆ ಕೂತಿರೋದು. ಇನ್ನು ಅಲ್ಲಿ ಬಂದ್ರೆ ಕಾಮಾಕ್ಷಿ ಕಲ್ಯಾಣ, ಅದು ಅಂದ್ರೆ ಶಿವನ ಕಲ್ಯಾಣ. ಅದು ಕಾಮಾಕ್ಷಿ ಕಲ್ಯಾಣ ಮಾಡಿದ್ದು. ಹೌದು, ಮೀನಾಕ್ಷಿ ಕಲ್ಯಾಣ. ಕಾಮಾಕ್ಷಿ ಇದ್ದಾರೆ. ಯಾವ ದೇವರುಗಳು ಬರ್ತವೆ ಅಲ್ಲಿ ಕಾಮಾಕ್ಷಿಯಲ್ಲಿ? ಕಾಮಾಕ್ಷಿಯಲ್ಲಿ ಯಾವ ದೇವರು ಬರ್ತಾರೆ ಮೇಡಮ್? ಶಿವ ಮತ್ತೆ ಪಾರ್ವತಿ ಇದು ಕಲ್ಯಾಣ ಸರ್. ಅದು ಶಿವ ಮತ್ತೆ ಪಾರ್ವತಿ ಇದು ಕಲ್ಯಾಣ ಆಗ್ತಾ ಇರೋದು. ಅಲ್ಲಿ ಬ್ರಹ್ಮ, ವಿಷ್ಣು ಎಲ್ಲರೂ ಬಂದಿದ್ದಾರೆ ಅಲ್ಲಿ. ಇದು ಬಂದು ತಿರುಪತಿ ಕಾನ್ಸೆಪ್ಟ್ ಸರ್. ಇಲ್ಲಿ ಎಂದು ನಾ ಹೇಳ್ತೀವಿ, ಇಲ್ಲಿ ವೈಕುಂಠ ಅಂದ್ರೆ ಹೀಗಿರುತ್ತೆ ಅಂತ ಹೇಳ್ತೀವಿ, ಬಟ್ ಅದನ್ನ ಭೂ ವೈಕುಂಠ ಅಂತ ಕರಿತೀವಿ. ಅಂದ್ರೆ ತಿರುಪತಿಯನ್ನ ಭೂ ವೈಕುಂಠ ಅಂತ ಕರಿತೀವಿ. ಇದು ವೈಕುಂಠದಲ್ಲಿ ವಿಷ್ಣು, ಲಕ್ಷ್ಮೀ, ಇವರು ಎಲ್ಲ ಇದ್ದಾರೆ. ಆದ್ರೆ ವೈಕುಂಠ ಅಂದ್ರೆ ಹೀಗಿರುತ್ತೆ ಅಂತ ಒಂದು ಕಾನ್ಸೆಪ್ಟ್. ಆದ್ರೆ ಭೂ ವೈಕುಂಠ ಅಂದ್ರೆ ನಾವೇನು ತಿರುಪತಿಯನ್ನ ಭೂ ವೈಕುಂಠ ಅಂತ ಕರಿತೀವಿ. ಹೌದು, ತಿರುಪತಿ ದೇವಸ್ಥಾನ ಗೋಪುರ ಮಾಡಿರೋದು. ಮತ್ತೆ ಅಲ್ಲಿ ನಡೆಯುವಂತ ತಿರುಪತಿ ಬ್ರಹ್ಮೋತ್ಸವದಲ್ಲಿ ತಿರುಪತಿ ಪ್ರತಿಮೆನ ಉತ್ಸವ ಮೂರ್ತಿನ ಹೌದು ಮೆರವಣಿಗೆ ಮಾಡ್ಕೊಂಡು ಬರ್ತಾ ಇರೋದು ಸರ್. ಇಲ್ಲಿ ಮುಂದೆಗಳು ಬರ್ತಾ ಇರತಕ್ಕಂಥವ್ರೆಲ್ಲ ಆನೆ, ಕುದುರೆ, ವಾಲ್ಗದವರು, ಬೇಕಾದಷ್ಟು ಜನ, ಮತ್ತೆ ಹರಕೆ ಹೊತ್ತಿರೋರು ಎಲ್ಲರೂ ಅಲ್ಲಿದ್ದಾರೆ ಸರ್. ಆ ಕಡೆ ಸ್ವಾಮಿಗಳು ಫೋಟೋ ತೆಗೆಯೋರು ಸಹ ಇದ್ದಾರೆ ಸರ್ ಅಲ್ಲಿ. ಇನ್ನು ಇದು ಶಬರಿಮಲೆ ಸ್ವಾಮಿ ಅಯ್ಯಪ್ಪ. ವೈಕುಂಠ ಅಂತ ಹೇಳಿದ್ದಾರೆ ಮೇಡಮ್ ಅವರು. ವೈಕುಂಠ ಶ್ರೀಮಂತ ನಾರಾಯಣ ಶೇಷಶಯನ ಆಗಿರ್ತಕ್ಕಂಥದ್ದು, ಪಕ್ಕದಲ್ಲಿ ಮಹಾಲಕ್ಷ್ಮಿ ಕುಂತಿರ್ತಕ್ಕಂಥದ್ದು, ಕಮಲ ಒಂದ ಬ್ರಹ್ಮ ಹುಟ್ಟಿರ್ತಕ್ಕಂಥದ್ದು ಎಲ್ಲ ಕೂಡ ತೋರಿಸಿದ್ದಾರೆ ಇಲ್ಲಿ ನೋಡಿ. ಎಲ್ಲ ಇದೆ, ತುಂಬಾ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಇದೊಂದು ಭೂ ವೈಕುಂಠ ಅಂದ್ಬಿಟ್ಟಿದ್ರೆ ವೆಂಕಟೇಶ್ವರ ದೇವಸ್ಥಾನದ ಒಂದು ಗೋಪುರವನ್ನು ತೋರಿಸಿದ್ದಾರೆ ನೋಡಿ. ವೆಂಕಟೇಶ್ವರ ಸ್ವಾಮಿಯ ಗೋಪುರ ಪಕ್ಕದಲ್ಲಿ ಬ್ರಹ್ಮೋತ್ಸವ, ತಿರುಪತಿಯಲ್ಲಿ ಬ್ರಹ್ಮೋತ್ಸವ ಆಗ್ತಾ ಇರ್ತಕ್ಕಂಥದ್ದು, ತಿರುಪತಿ ವೆಂಕಟರಮಣ ಸ್ವಾಮಿ ಉತ್ಸವ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು, ಬ್ರಾಹ್ಮಣರೆಲ್ಲಾನು ಉತ್ಸವ ಮೂರ್ತಿಯನ್ನ ಹೊತ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಎಲ್ಲದಿದೆ. ಕಳಸ ಕೂಡ ಇದೆ ಇಲ್ಲಿ. ತುಂಬಾ ಅಚ್ಚುಕಟ್ಟಾಗಿ ದೂರ ಚೆನ್ನಾಗಿ ಕಾಣತ್ತಾರ ಇಲ್ಲಿ ಕೂರ್ತಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ. ಬಂದೆ ನೀವಿಲ್ಲಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿನ ನೋಡ್ಬೋದು. 18 ಮೆಟ್ಲುಗಳು ಹತ್ಕೊಂಡು ಹೋಗೋದು ಒಂದು ಚಿನ್ನದ ಅನುಭವ ಅನ್ನೋದಕ್ಕೋಸ್ಕರ ಒಂದು ಗೋಲ್ಡ್ ಕಲರ್ ಹಾಕಿರೋದಲ್ಲಿ ಅಲ್ಲಿ ಎಲ್ಲ ಇರುಮುಡಿಯನ್ನು ಹೊತ್ಕೊಂಡು ಅಲ್ಲಿ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ತೋರಿಸಿರೋದಲ್ಲಿ. ಒಂದು ಚಿಕ್ಕ ಮಗುವಿಂದ ಆಬಾಲಾದಿ ವೃದ್ಧರು ಅಲ್ಲಿ ಹೋಗ್ತಾರೆ ಅನ್ನೋದನ್ನ ತೋರಿಸಿರೋದಲ್ಲಿ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ 18 ಮೆಟ್ಟಿರ್ತಕ್ಕಂಥ ದೇವಸ್ಥಾನ ಮೆಟ್ಟಿಲು ಮತ್ತು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಒಂದು ಮೂರ್ತಿಯನ್ನು ಕೂಡ ನಾವು ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಇನ್ನು ಇದು ಪೂರ್ತಿ ಕೃಷ್ಣನ್ ಬಗ್ಗೆ ಮಾಡಿರೋದು ಸರ್. ಇಲ್ಲಿ
ಕೃಷ್ಣನ ಬಾಲ ಲೀಲೆಗಳು, ಕೃಷ್ಣ ಲೀಲೆಗಳು ಏನೇನಿದೆ ಎಲ್ಲವನ್ನೂ ಕೂಡ ಮಾಡಿದ್ರೆ, ಮುಖ್ಯವಾಗಿ ಕೃಷ್ಣನ ಒಂದು ಹಸುವಿನ ಮುಂದೆ ಕೊಳಲುತ್ತಾ ನಿಂತಿರ್ತಕ್ಕಂಥ ಈ ಕೃಷ್ಣ ಪರಮಾತ್ಮನ ಒಂದು ಮೂರ್ತಿಯನ್ನು ಸಹ ಇಟ್ಟಿದ್ದಾರೆ ಅಲ್ಲಿ. ಹಿಂಭಾಗದಲ್ಲಿ ಹಸು ಕೂಡ ನಿಂತಿರೋದು. ಹಸು ಶ್ರೀಕೃಷ್ಣ ಪರಮಾತ್ಮನ ಪಾದದ ಬಳಿ ಮುಖ ಇಟ್ಕೊಂಡು ನಿಂತಿರ್ತಕ್ಕಂಥ ಚಿತ್ರವನ್ನು ತೋರ್ತಾ ಇದ್ದಾರೆ ಇಲ್ಲಿ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಲಕ್ಷಣವಾಗಿರ್ತಕ್ಕಂಥ ಒಂದು ಶ್ರೀಕೃಷ್ಣನ ಒಂದು ವಿಗ್ರಹ. ಪಕ್ಕದಲ್ಲಿ ಶ್ರೀಕೃಷ್ಣನ ಜನ ಜೈಲಲ್ಲಿ ಕಾರಾಗೃಹದಲ್ಲಿ ಶ್ರೀಕೃಷ್ಣ ಜನನ ಇಟ್ಟಿರ್ತಕ್ಕಂಥದ್ದು, ಅದನ್ನ ವಸುದೇವ ಒಂದು ಬುಟ್ಟಿಯಲ್ಲಿ ಹಾಕೊಂಡು ತಗೊಟ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಅಲ್ಲಿಂದ ಮುಂದೆ ಅವರು ನದಿಯಲ್ಲಿ ದಾಟಿ ಮುಂದೆ ನದಿ ದಾಟಿ ಮುಂದೆ ಬರ್ತಾ ಇದ್ದಾರೆ. ಅದಾದ್ಮೇಲೆ ಯಶೋದೆ ಕೃಷ್ಣನಾಗಿ ಮುದ್ದಾಗಿ ಬೆಳೆಯುವಾಗ ಅವನು ಮಾಡಿರುವಂತ ಕೆಲವೊಂದು ಚೇಷ್ಟೆಗಳನ್ನ ಅಥವಾ ಒಂದು ಪುಟ್ಟ ಅವನ ಲೀಲೆಗಳನ್ನ ಅಲ್ಲಿ ನೋಡ್ಬೋದು. ಬೆಣ್ಣೆ ಕದೀತಾ ಇರೋದು ಅಥವಾ ಸ್ನೇಹಿತರ ಜೊತೆ ಆಟ ಆಡ್ತಾ ಇರೋದು. ಅಂದ್ರೆ ಅಲ್ಲಿ ಅವನ ಅನೇಕ ಸ್ನೇಹಿತರ ಜೊತೆ ಹೋಗಿ ಎಲ್ಲಾರ ಮನೆಯಲ್ಲೂ ಬೆಣ್ಣೆ ಕದ್ದು ತಿಂತಾ ಇದ್ದಾಗ ಅಮ್ಮ ಬಂದು ಅವನ್ನ ಬೈದು, ಬೇಡ ಪುಟ್ಟ ಅಲ್ಲೆಲ್ಲ ಹೋಗ್ಬೇಡ, ಅದೆಲ್ಲ ಮಾಡ್ಬೇಡ ಅಂತ ಬುದ್ಧಿವಾದ ಸಹ ಹೇಳ್ತಾಳೆ. ಅದನ್ನೆಲ್ಲ ಅಲ್ಲಿ ತೋರ್ಸಿರೋದು. ಅದಾದ್ಮೇಲೆ ಅಷ್ಟೇ ಅದು ಅವನ್ ಸ್ನೇಹಿತರೊಡನೆ ಬೆಣ್ಣೆಯನ್ನ ಕದೀತಾ ಇರೋದು. ತಾನೊಬ್ನೇ ತಿಂತಾ ಇರ್ಲಿಲ್ಲ, ಎಲ್ಲಾರ್ಗು ಹಂಚಿ ತಿಂತಾ ಇದ್ದ ಅವನು. ಆದ್ರೂ ಪಾಪ ಅವನನ್ನೇ ಕಳ್ಳ ಕೃಷ್ಣ ಅಂತ ಕರೀತಾ ಇದ್ರು. ಅದನ್ನ ನೋಡಿ ಯಶೋದೆ ಅಲ್ಲಿ ಒಂದು ಕೋಲ್ ಇಟ್ಕೊಂಡು ನಿಂತಿದ್ದಾಳೆ ಕಾಯ್ಕೊಂಡು, ಕದ್ದು ತಿಂದು ಬಾ ಅಂತ ಹೇಳಿ ನೋಡೋಣ ಅಂತ ಹೇಳಿ ಹಾಗೆ ಕಾಯ್ತಾ ಇದ್ದಾಳೆ. ಅದಾದ್ಮೇಲೆ ನೀವು ನೋಡ್ಬೋದು ಅವನು ಅನೇಕ ಜನ ರಾಕ್ಷಸರ ಸಂಹಾರ ಮಾಡಿದಾನೆ. ಲೈಕ್ ಕಾಳಿಂಗ ಮರ್ದನ ಮಾಡಿರೋದು, ಪೂತನಿ ಸಂಹಾರ ಮಾಡಿರೋದು, ಆಮೇಲೆ ಇಲ್ಲಿ ಬಕಾಸುರನ ವಧೆ ಮಾಡಿರೋದು. ಹೌದು. ಆಮೇಲೆ ಶಕಟಾಸುರ ಅಂದ್ರೆ ಜಟಕ ಗಾಡಿಯಲ್ಲಿ ಬಂದಿರೋಂಥದ್ದ ರಾಕ್ಷಸರನ್ನು ವಧೆ ಮಾಡಿರೋದು. ಆಮೇಲೆ ಸಮಾಜಕ್ಕೆ ಒಂದು ಇದು ಮೆಸೇಜ್ ಏನ್ ಕೊಡ್ತಾ ಇದ್ದಾರೆ ಅಂತಂದ್ರೆ, ನಾವ್ ಏನ್ ಮಾಡಿದ್ರು ಎಲ್ಲರಿಗೂ ನಾವು ಒಂದು ಒಳ್ಳೇದನ್ನ ತೋರಿಸ್ಬೇಕು ಅಂತ. ಒಂದ್ ಮಳೆ ಬರ್ತಾ ಇರುವಾಗ ಗೋವರ್ಧನ ಗಿರಿ ಎತ್ತಿ ಪ್ರತಿಯೊಬ್ಬರನ್ನ ಕಾಪಾಡಿದಾನೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಈಗ್ಲೂ ಸಹ ಉಡುಪಿಯಲ್ಲಿ ಶ್ರೀಕೃಷ್ಣನಾಗಿ ನಿಲ್ಸಿ ನಮ್ಮನ್ನೆಲ್ಲ ಹರಿಸ್ತಾ ಇದ್ದಾನೆ ಅಂತ ಹೇಳಿ, ಹಾಗೆ ಪಾಂಡುರಂಗ ರುಕ್ಮಿಬಾಯಿ ಆಗಿ ಸಹ ಈಗ್ಲೂ ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾನೆ ಅವನು ಸ್ವಾಮಿ ಅಂತ ಹೇಳ್ತೀವಿ. ಮತ್ತೆ ಅಲ್ಲಿ ನೀವು ನೋಡ್ಬೋದು ಒಂದು ಸ್ನೇಹಿತನ್ಗೆ, ಇದು ಕೃಷ್ಣ ಬಲರಾಮ ಸರ್. ಹೌದು, ಅಲ್ಲಾಡುತ್ತೆ ಅದು. ಅದು ತಂಜಾವೂರ್ ಬೊಂಬೆಗಳದು ವಿಶೇಷ. ಅದು ತಂಜಾವೂರ್ ಬೊಂಬೆಗಳು ಪ್ರತಿಯೊಂದು ಭಾಗನೂ ಅಲ್ಲಾಡುತ್ತೆ. ಎಲ್ಲ ಸರ್ ತಂಜಾವೂರ್ದು ಬೊಂಬೆಗಳದೆಲ್ಲ. ಇದು ಸುಧಾಮನ ಸ್ನೇಹಿತನಾಗಿ ಎಷ್ಟು ಒಂಥರ ಫ್ರೆಂಡ್ಶಿಪ್ಗೆ ಬೆಲೆ ಕೊಡ್ಬೇಕು, ಅವ್ರನ್ನ ಯಾರನ್ನು ಮರಿಬಾರ್ದು ನಾವು ಬಾಲ್ಯ ಸ್ನೇಹಿತರನ್ನ ಅನ್ನೋದನ್ನ ತೋರ್ಸ್ಕೊಟ್ಟಿದ್ದಾನೆ ಅಂತ ಹೇಳಿ. ತನ್ನ ಜಾಗನ್ನೇ ಬಿಟ್ಕೊಟ್ಟು ಅವನಿಗೆ ಅಷ್ಟು ಆತಿಥ್ಯನ ಮಾಡಿದಾನೆ ಅಂತ ಹೇಳಿ. ಶ್ರೀಕೃಷ್ಣ ರಾಧೆ ಕೊಳಲುತ್ತಾ ಇರೋದು ಇದು ಎಲ್ಲ ಕೃಷ್ಣನ ರಾಸಲೀಲೆಗಳು ಅಂತ ಹೇಳ್ಬೋದು. ಅವರೆಲ್ಲ ನೀರಲ್ಲಿ ಆಡ್ತಾ ಇರುವಾಗ ಅವ್ರ ಬಟ್ಟೆ ಎಲ್ಲ ತಗೊಂಡೋಗಿ ಒಂದು ಚೇಷ್ಟೆ ಮಾಡುದು, ಅವ್ರಿಗೆಲ್ಲ ಸತಾಯಿಸುದು. ಮತ್ತೆ ರಾಧೆಯೊಡನೆ ಅವನು ಕೊಳಲೂದಿ ಅವನ ಸಮಯನ ತುಂಬಾ ಸಂತೋಷವಾಗಿ ಕಳಿಯೋದು. ಹಾಗೆ ಈ ಕಡೆ ಗೋಪಿಕಾ ಸ್ತ್ರೀಯರು ಬೆಣ್ಣೆ ಮೊಸರು ಎಲ್ಲ ತಗೊಂಡು ಹೋಗ್ತಿದ್ರೆ ಅವ್ರಿಗೆಲ್ಲ ಒಂದು ಸತಾಯಿಸಿ ಅವ್ರ ಹತ್ರ ಒಂದಿಷ್ಟು ತಗೊಂಡು ತಿಂತಾ ಇರೋದು. ಈ ತರದನ್ನೆಲ್ಲ ಇಲ್ಲಿ ತೋರಿಸಿದೀವಿ. ಅಂದ್ರೆ ಅವನು ಎಲ್ಲರೊಡನು ಬೆರೀತಾ ಇದ್ದ ಅಂತ, ಯಾರಿಗೂ ಒಂದು ತೊಂದರೆ ಕೊಡ್ತಾ ಇರ್ಲಿಲ್ಲ, ಬಟ್ ಎಲ್ಲರ ಜೊತೆನೂ ಅವ್ನು ಇರ್ತಾ ಇದ್ದ ಅಂತ. ಅಂದ್ರೆ ಇಲ್ಲಿ ನಾವು ಒಂದು ಪುಟ್ಟ ಪಾದಗಳನ್ನ ಇಟ್ಟಿದೀವಿ, ನೋಡ್ಬೋದು. ಅವನದು ಒಂದು ಕಾಲೇ ಸಾಕು, ಅದನ್ನ ನೋಡಿದ್ರೆ ಜನ ಅಷ್ಟು ಸಂತೋಷ ಆಗುತ್ತೆ ಅನ್ನೋದಕ್ಕೋಸ್ಕರ ಆ ಪಾದಗಳನ್ನ ಅಲ್ಲಿ ಇಟ್ಟಿದೀವಿ. ಇದೆಲ್ಲ ಪಾತ್ರ ಇಟ್ಟಿದ್ದೆ. ಹೌದು ಸರ್, ಮಾಡಿ. ಇದು ಶ್ರೀಕೃಷ್ಣನ ವಿಗ್ರಹ ದೊಡ್ಡದು ಮಾಡಿದ್ರೆ ಮಾಡೋದು. ಹೌದು ಸರ್. ನವಿಗರ ಎಲ್ಲ ಹಾಕಿದೆ, ಕೊಳಲುತ್ತಾ ಇರ್ತಕ್ಕಂಥ ಶ್ರೀಕೃಷ್ಣ. ಅವನನ್ನ ಯಾವ ರೂಪದಲ್ಲಿ ನೋಡಿದ್ರು ಸಂತೋಷ ಆಗುತ್ತೆ. ರಾಧೆ ಜೊತೆ ಇದ್ರು ಸರಿ, ಹಸು ಜೊತೆ ಇದ್ರು ಸರಿ, ಮಕ್ಕಳ ಜೊತೆ ಆಡ್ತಿದ್ರು ಸರಿ,
ದೊಡ್ಡವ್ರ ಜೊತೆ ಹಾಡ್ತಿದ್ರು ಸರಿ, ಅವ್ನು ನೋಡಿದ್ರೆ ಸಂತೋಷ. ಅವನನ್ನು ನೆನೆಯೋದಕ್ಕೆ ಇವ್ರಗಳ ಸಂಗೀತದಿಂದ ನಮ್ಗೆ ಸ್ಫೂರ್ತಿ ಸಿಗುತ್ತೆ, ಇವ್ರಗಳ ಪ್ರವಚನದಿಂದ ಅವನ ಬಗ್ಗೆ ನಾವು ತಿಳ್ಕೊಳ್ತೀವಿ ಹೆಚ್ಚೆಚ್ಚು ಅಂತ ಹೇಳ್ಬೋದು. ಇವರೆಲ್ಲ ಸಂಗೀತ ದಿಗ್ಗಜರು, ಮತ್ತೆ ಇವ್ರಗಳ ಪ್ರವಚನಗಳಿಂದ ನಾವು ಅವನ ಬಗ್ಗೆ ಅತಿ ಹೆಚ್ಚು ತಿಳ್ಕೊಳ್ಬಹುದು. ಅಂದ್ರೆ ನಮ್ಮ ಹಿಂದೂ ಸಂಸ್ಕೃತಿಯನ್ನ ಇವರೆಲ್ಲ ಉಳಿಸೋದಕ್ಕೆ ಒಂದು ಕಾರಣಕರ್ತರು ಅಂತ ಹೇಳ್ಬೋದು. ಸರ್, ಚಿಕ್ಕ ವಯಸ್ಸಿಂದ ನನ್ನ ಮಕ್ಕಳಿಗೆ ಗಣಪತಿ ಅಂದ್ರೆ ತುಂಬಾ ಇಷ್ಟ. ಪ್ರತಿ ಹಬ್ಬದಲ್ಲೂ ನನ್ ಗಣಪತಿ ತಂದ್ರೆ, ಅಪ್ಪ ನೀನ್ ನೀರಗ್ ಬಿಡ್ಬೇಡ, ಆ ಗಣಪತಿನ ನಮಗ್ ಬೇಕು ಅಂತ ಗಲಾಟೆ ಮಾಡೋರು. ಒಂದೊಂದ್ 4-5 ವರ್ಷ 7-8 ವರ್ಷ ಆಗೋವರ್ಗು ಅವ್ರಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ಪ್ರತಿ ವರ್ಷ ಇಬ್ಬರಿಗೂ 2-2 ಗಣಪತಿ ತಂದ್ಕೊಡ್ತಾ ಇದ್ವಿ, ಇಟ್ಕೊಂಡು ಆಮೇಲೆ ಅದನ್ನ ಎತ್ತಿಟ್ಕೊಂಡ್ಬಿಡೋರು, ನಂದಿದು ಅಂತ ಹೇಳಿ. ಹಾಗೆ ಗಣಪತಿಯನ್ನ ಕಲೆಕ್ಷನ್ ಮಾಡೋದು ಶುರು ಆಗಿದ್ದು. ಇವತ್ತು 108 ಗಣಪತಿ ಇಟ್ಟಿದೀವಿ. ಇನ್ನು ಅನೇಕ ಗಣಪತಿಗಳು. ಹೌದು, ಇಲ್ಲಿ 108 ಗಣಪತಿ ಇದೆ ಸರ್. ಇಲ್ಲಿ ನೀವು ನೋಡ್ಬೋದು, ಅನೇಕ ವಿಧವಾದ ಗಣಪತಿಗಳಿದೆ, ಅನೇಕ ಲೋಹಗಳದಿದೆ, ಅನೇಕ ಇದ್ರದ ಮಣ್ಣಿಂದ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಕಂಚು, ತಾಮ್ರ, ಹಿತ್ತಾಳೆ, ಸ್ಟೀಲು, ಮತ್ತೆ ಚಿನ್ನ, ಬೆಳ್ಳಿ, ಕಲ್ಲು, ಮಣ್ಣು, ಪ್ರತಿಯೊಂದ್ರಲ್ಲೂ ಟೆರಕೋಟ. ಹೌದು ಸರ್, ಅದು ಬೆಳ್ಳಿ, ಈ ಕಡೆ ಇರೋದು ಚಿನ್ನ. ಇಲ್ಲಿ ಕಲ್ಲಿಂದಿದೆ, ಅಲ್ಲಿ ಮೇಲ್ಗಡೆ ಮಧ್ಯದಲ್ಲಿ ಇದೆಯಲ್ಲ ಅದು ಕಲ್ಲು ಸರ್. ಇದು ಕಲ್ಲಲ್ಲಿ ಕೆತ್ತನೆ ಮಾಡಿಸಿರೋದು, ತುಂಬಾ ಚಿಕ್ಕದದು. ಹಾಗಾಗಿ ಅದನ್ನ ಬಾಕ್ಸ್ ಅಲ್ಲೇ ಇಟ್ಟಿದೀವಿ. ಅದು ಮತ್ತೆ ಎಲ್ಲೂ ಮಿಸ್ಪ್ಲೇಸ್ ಆಗ್ಬಾರ್ದು ಅಂತ. ಬೆಳ್ಳಿ ಗಣಪತಿ ಮಾಡಿಸಿದ್ರೆ ಬೆಳ್ಳಿ ಗಣಪತಿಗೆ ಎಷ್ಟು ಪಿಚ್ಚ ಬಿಡೋದು ಸರ್, ಯಾವ್ದನ್ನು ದುಡ್ಡಲ್ಲಿ ಅಳಿಯೋದಿಲ್ಲ ಸರ್. ಯಾಕೆಂದ್ರೆ ಇದು ನಮ್ಮ ಸಂಭ್ರಮ, ಸಂತೋಷಕ್ಕೆ ಮಾಡೋದಕ್ಕೆ ಯಾವ್ದಕ್ಕೂ ದುಡ್ಡಿನ ಒಂದು ಹಣೆ ಪಟ್ಟಿ ಹಚ್ಚಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ. ಇಲ್ಲ ಸರ್, ಅದು ಸಿಲ್ವರ್, ಇದು ಅಂದ್ರೆ ಜರ್ಮನ್ ಸಿಲ್ವರ್. ಅದು ಸಿಲ್ವರ್. ಅದು ನಾರು, ಅದು ಬೇರು. ನಾರಿಂದಿದೆ, ಬೇರಿಂದಿದೆ, ಎಲ್ಲಾ ತರ ಗಣಪತಿಯನ್ನು ನೀವು ನೋಡ್ಬೋದು ಸರ್. ಇದು ಯಾವ್ದೋ ಡಬ್ಬಿ ಸರ್, ಡಬ್ಬಿ ಮೇಲೆ ಒಂದು ಗಣಪತಿ ಆಕಾರ ಇತ್ತು ಅಂತ ಹೇಳಿ ಅದನ್ನ ಸಹ ಹಾಗೆ ಇಟ್ಕೊಂಡಿದೀವಿ ನೋಡಿ. ಅದ್ ನೋಡೋದಕ್ಕೆ ಒಂದ್ ಗಣಪತಿ ಆಕಾರ ಇದೆ. ಹಾಗಾಗಿ ಪ್ರತಿಯೊಂದನ್ನು ಏನೇ ಗಣಪತಿ ಆಕಾರದಲ್ಲಿ ಕಂಡ್ರು, ಮೊದಲು ನನ್ನ ಮಕ್ಕಳು ಮಾಡಿದಂತ ಗಣಪತಿ ಇದು. ಅವರು ಒಂದು 3 ವರ್ಷದ ಮಗು ಇದ್ದಾಗ ಇಲ್ಲಿ ನೋಡಿ. ಹೌದು, ಗಾಜಿನ ಗಣಪತಿ. ಹೌದು, ಇಲ್ಲಿ ನೀವು ನೋಡ್ಬೋದು, ಒಂದು ಚಿಕ್ಕದ ಕಪ್ಪದಿದೆಯಲ್ಲ, ಅದು 3-4 ವರ್ಷದ ಮಕ್ಕಳಿದ್ದಾಗ ಮಕ್ಕಳ ಆಟಕ್ಕೆ ಅಂತ ಮಾಡಿದ್ದದು. ಆನೆ ಮುಖ, ಮಣ್ಣಿನ. ನಾನು ಅದನ್ನ ಇವತ್ತಿನವರೆಗೂ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅದು ಗಣಪತಿಗಳ ಒಂದ್ ಕಲೆಕ್ಷನ್ ಶುರು ಆಯ್ತು. ಇನ್ನು ತುಂಬಾ ಇದೆ. ಈ ಸಲ ಮೊದಲನೇ ಸಲ ನಾವು ಮೇಲ್ ಮಾಡಿರೋದು. ಹೇಗೆ ಇಡ್ಬೋದು ಅನ್ನೋ ಐಡಿಯಾ ಇಲ್ಲದೆ ಸ್ವಲ್ಪ ಕಮ್ಮಿ ಇಟ್ಟಿದೀನಿ. ಈಗ ದಸರಾದಲ್ಲಿ, ನವರಾತ್ರಿ ಟೈಮ್ ಅಲ್ಲಿ ಎಲ್ಲ ಗಣೇಶನ ಕೊಂಡ್ಬ ಬಿಟ್ಟಿದ್ದೀರಾ? ಗಣೇಶ ಹಬ್ಬದಲ್ಲಿ ಕೂಡ ಇಡ್ತೀರಾ? ಈ ತರ ಕೊಂಬೆಗಳ ಪ್ರದರ್ಶನ ಮಾಡ್ತೀರಾ? ಇನ್ನು ಆತರ ಏನು ಅನ್ಕೊಂಡಿಲ್ಲ. ಇನ್ ಮುಂದೆ ಅಕಸ್ಮಾತ್ ದೇವರು ಅನುಗ್ರಹ ಮಾಡಿದ್ರೆ ಇಡೋಣ ಅಂತ ಅನ್ಕೊಳ್ತೀನಿ. ಗೋಕುಲಮಲ್ಲಿ 1121 ಗಣಪತಿ ಕೂರಿಸಿದ್ದಾರೆ. ಆ ತರ ಐಡಿಯಾದಲ್ಲಿ ನಿಮ್ಗೆ ಇನ್ಸ್ಪಿರೇಷನ್ ಆಗಿ ಈ ಒಂದು 108, 121 ಈ ತರ ಜನ ಕೂರಿಸುವಂತದ್ದು ಐಡಿಯಾ ಮಾಡ್ಕೊಂಡ್ರೆ. ಈಗ ಸದ್ಯಕ್ಕೆ ಈ ವರ್ಷ 108 ಗಣಪತಿ ಇಟ್ಟಿದೀನಿ. ಇನ್ನು ಅನೇಕ ಗಣಪತಿಗಳಿದೆ. ನೋಡೋಣ, ದೇವರ ಅನುಗ್ರಹ ಕೊಟ್ರೆ ಮುಂದಿನ ವರ್ಷ. ಸಾಯಿಬಾಬಾ ಕೂಡ ಕೂರಿಸಿದ್ರಾ? ಹೌದು ಸರ್. ನನ್ಗೆ ತುಂಬಾ ಹುಷಾರಿಲ್ದೆ ಇದ್ದಾಗ ಯಾರು ಬಾಬನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಒಳ್ಳೇದಾಗತ್ತೆ ಅಂದ್ರು. ಆವಾಗ ಒಂದು ಬಾಬನ ನಾವು ತಗೊಂಡ್ ಬಂದ್ರೆ, ಆಮೇಲೆ ಪ್ರತಿ ವರ್ಷ ನನ್ ಮಕ್ಳು ಹೋದವರು ಒಂದೊಂದು ಬಾಬನ ತಂದ್ಕೊಟ್ಟು ಇವಾಗ ಅನೇಕ ಬಾಬಾಗಳದ್ದು ಆಗೋಗಿದೆ ಮನೆಯಲ್ಲಿ. ಹಾಗಾಗಿ ಅವ್ರನ್ನು ಪ್ರತಿ ವರ್ಷ ಇಟ್ಟು 10 ದಿನಾನು ನಮಸ್ಕಾರ ಮಾಡ್ತೀವಿ. ಸ್ವಾಮಿ ದಿನ ಬರಕಾಗ್ದಿದ್ರು ಇಲ್ಲಿಂದ ನೋಡಿ ನಾವು ನಮಸ್ಕಾರ ಮಾಡ್ತೀವಪ್ಪ, ಅಲ್ಲಿಂದಲೇ ಹರಸು ಅಂತ ಹೇಳ್ತೀವಿ. ಇನ್ನು ಇದು ದತ್ತಾತ್ರೇಯ ಈ ಸಲ ಅದು ಮಾಡಿದ್ದು ಸರ್, ಒಂದು ಮಣ್ಣಿನಲ್ಲಿ. ಒಂದು ಇದು ಈಗ ಒಂದು 2-3 ವರ್ಷದ ಹಿಂದೆ. ಹೌದು, 2-3 ವರ್ಷದ ಹಿಂದೆ ಏನೋ ಒಂದು ಕಾನ್ಸೆಪ್ಟ್ ಅಂತ ಮಾಡಿದ್ದೆ. ಅದ್ ಚೆನ್ನಾಗಿದೆ ಅಂತ ಅದನ್ನ ಹಾಗೆ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದೀನಿ. ಇನ್ನು ಅದ್ರ ಪಕ್ಕದಲ್ಲಿ ಇರೋದು ದತ್ತಾತ್ರೇಯ ಸರ್, ತ್ರಿಮೂರ್ತಿ ರೂಪದ ದತ್ತಾತ್ರೇಯ. ಅದು ಎಲ್ಲ ಚೆನ್ನಾಗಿ ಮಾಡಿದೀರಾ ನೀವು. ಇಂಟೀರಿಯರ್ ಪ್ಲಸ್ ಸೇರ್ಕೊಂಡ್ಬಿಟ್ಟಿದ್ದೀರಾ ನೀವು. ಯಾರ ಕಣ್ಣಿಗೂ ಬಿದ್ದಿಲ್ಲ ಜಾಸ್ತಿ ನೀವು. ಶಂಕರಾಚಾರ್ಯ ರಚಿಸಿರೋ ಕನಕದಾರ ಸ್ತೋತ್ರದ ಒಂದು ಬೊಂಬೆ ಸರ್ ಇದು.
ಅಂದ್ರೆ ಆ ಮಗು ಶಂಕರಾಚಾರ್ಯ ಅವನ್ ಬಂದು ಭಿಕ್ಷೆ ಬೇಡುವಾಗ ಆ ಒಂದು ನಲ್ಲಿಕಾಯಿ ತಂದು ಕೊಡ್ತಾರೆ. ನಮ್ಮ ಮನೇಲಿ ಇನ್ನೇನು ಇಲ್ಲಪ್ಪ ಅಂದಾಗ ತೊಂದ್ರೆ ಇಲ್ಲ, ನಿಮಗ್ ಕೊಡೋ ಮನಸ್ಸಿದೆ ಅಂತ ಹೇಳಿ ಅವ್ರ ಅಲ್ಲೇ ನಿಂತು ಅವ್ರ ಮನೆಯಲ್ಲಿ ಕನಕದಾರ ಸ್ತೋತ್ರ ರಚನೆ ಮಾಡ್ತಾರೆ. ಅದ ಹೇಳಿದಾಗ ಅವ್ರ ಮನೇಲಿ ಚಿನ್ನದ ಮಳೆ ಸುರಿಯುತ್ತಂತೆ. ಈಗ್ಲೂ ಆ ಮನೆ ಕಾಲಟಿಯಲ್ಲಿ ಇದೆ ಅಂತ ಹೇಳ್ತಾರೆ. ಅನುಗ್ರಹ ಆದಾಗ ಹೋಗಿ ನೋಡ್ಕೊಂಡ್ ಬರ್ಬೇಕು ಅಂತ ಇದೀವಿ ಅದನ್ನ. ನೆಕ್ಸ್ಟ್ ಗಣಪತಿ ಹಬ್ಬಕ್ಕೆ ನೀವು ಸುಮಾರು ಒಂದು 150-500 ಗಣಪತಿ ಕೂರ್ಸಕ್ಕೆ ಅನುಕೂಲ ಆಗ್ಲಿ ಬಿಡ ನಮ್ಗೆ. ಸರ್ ನನ್ನ ಸ್ನೇಹಿತರೊಬ್ಬರನ್ನ ಕೇಳಿದೀನಿ, ಕಾಳಿಹುಂಡಿ ಅನ್ನೋರ್ನ, ಸರ್ ಗಣಪತಿಗಳ ಕಲೆಕ್ಷನ್ಸ್ ಮಾಡೋಣ ನಾವ್ ಇಡೋಣ ಅಂತ ಹೇಳಿದೀನಿ. ಅವ್ರೇನಾದ್ರು ಸಹಾಯ ಮಾಡಿದ್ರೆ ಖಂಡಿತ ಇಡ್ತೀನಿ ಸರ್. ಇದು ಕಾವೇರಿ ಮಾತೆ ಮೇಡಮ್ ಇದು? ಹೌದು ಸರ್, ಕಾವೇರಿ ಮಾತೆ. ಅದು ಕೆಳಗಡೆ ಅದೇ ಒಂದು ಇನ್ನೊಂದು ವಿಗ್ರಹ ಇದೆ, ನೀರನ್ನ ಸುರಿತಾ ಇರ್ತಕ್ಕಂಥದ್ದು. ಇಲ್ಲಿ ಕಾವೇರಿ ಮಾತೆ ಮೈಸೂರಿನ KRS ಇರ್ತಕ್ಕಂಥ ಕಾವೇರಿ ಮಾತೆ ಪ್ರತಿಕೃತಿ ಇಟ್ಕೊಂಡಿದ್ದಾರೆ ಇಲ್ಲಿ ನೋಡಿ. ಅದಕ್ಕೆ ಪ್ರಭೋಡಿಯಲ್ಲಿ ಹಾಕಿ ಇಟ್ಕೊಂಡಿರ್ತಕ್ಕಂಥದ್ದು. ಈಶ್ವರನ ಲಿಂಗಕ್ಕೆ ಅಭಿಷೇಕ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀರಾ. ಇಲ್ಲಿ ಮೇಲೆ ಅಭಿಷೇಕದ ಒಂದು ಕಾರಣ ಕುಂಡಲಗಳಿದೆ, ಕುಂಡದ ಮೇಲೆ ಈಶ್ವರನ ಲಿಂಗದ ಮೇಲೆ ಅಭಿಷೇಕ ಮಾಡ್ತಾ ಇರ್ತಕ್ಕಂಥ ಪ್ರತಿಕೃತಿ ಮಾಡಿದ್ದಾರೆ ಇಲ್ಲಿ ನೋಡಿ ವೀಕ್ಷಕ. ಇವರೊಂದು ಸೀರೀಸ್ ಅನ್ನು ಮಾಡಿದ್ದಾರೆ ಇಲ್ಲಿ. ಈ ಸೀರೀಸ್ ಏನಪ್ಪಾ ಅಂದ್ರೆ, ಜನವರಿ ತಿಂಗಳಲ್ಲಿ ಆದ್ಮೇಲೆ ಹೊಸ ವರ್ಷ ಬಂದ್ಮೇಲೆ ಯುಗಾದಿ ಹಬ್ಬ ಪ್ರಾರಂಭವಾಗಿ ಡಿಸೆಂಬರ್ ವರೆಗೆ ಯಾವ ಹಬ್ಬಗಳು ಬರ್ತದೆ, ಎಲ್ಲಾ ಹಬ್ಬಗಳಿಗೂ ಏನೇನು ವಿಶೇಷಗಳಿದೆ, ಆ ವಿಶೇಷಗಳ ತಕ್ಕಂತ ಅವರು ಗೊಂಬೆಗಳನ್ನ ಕೂರಿಸಿದ್ದಾರೆ, ಬಹಳ ವಿಶಿಷ್ಟವಾಗಿ ಕೂರಿಸಿದ್ದಾರೆ. ಯುಗಾದಿನಲ್ಲಿ ಸುಮಾರು ಚೈತ್ರ ಮಾಸದಿಂದ ಪಾಲ್ಗುಣ ಮಾಸದವರೆಗೂ, ಅಂದ್ರೆ ನಮಗೆ ಉಗಾದಿ ಅನ್ನೋದನ್ನೇ ಹೊಸ ವರ್ಷ. ಸೊ ಹೊಸ ವರ್ಷದಿಂದ ಶುರುವಾಗಿ ನಾವು ವರ್ಷದ ಕೊನೆವರೆಗೂ ಯಾವ್ಯಾವ ಹಬ್ಬಗಳನ್ನ ಮಾಡ್ತೀವಿ ಅಂತ ಹೇಳಿ, ಮೊದಲ ಉಗಾದಿ ಹಬ್ಬ. ಉಗಾದಿ ಹಬ್ಬದಲ್ಲಿ ಮನೆ ದೇವರ ಪೂಜೆ ಮಾಡ್ತೀವಿ, ಬೇರೆ ಏನು ವಿಶೇಷ ಇಲ್ಲ. ಬೇವು ಬೆಲ್ಲ ತಿಂತೀವಿ, ಮನೆ ದೇವ್ರ ಪೂಜೆ ಮಾಡ್ತೀವಿ, ಹೂವು ಹಣ್ಣು ಯಥೇಚ್ಛವಾಗಿ ಬೆಳೆಯುತ್ತೆ ಅವಾಗ ಅನ್ನೋದನ್ನ ತೋರಿಸಿದೀವಿ. ಅದಾದ್ಮೇಲೆ ರಾಮನವಮಿ, 9ನೇ ದಿನ ರಾಮನವಮಿ ಪೂಜೆ ಇದಿರುತ್ತೆ. ಹಾಗಾಗಿ ಅಲ್ಲಿ ನಾವು ರಾಮಲಲ್ಲನ ಇಟ್ಬಿಟ್ಟಿದೀವಿ. ಅದಾದ್ಮೇಲೆ ನೆಕ್ಸ್ಟ್ ಹನುಮತ್ ಜಯಂತಿ ಬರುತ್ತೆ. ರಾಮನವಮಿಗೆ ಶ್ರೀರಾಮನ್ ಅಯೋಧ್ಯೆ ಇರತಕ್ಕಂತ ರಾಮನ ಪ್ರತಿರೂಪವನ್ನು ಮಾತ್ರ ಇಟ್ಕೊಂಡಿದ್ದಾರೆ. ಮತ್ತು ರಾಮ ದೇವಸ್ಥಾನದ ಅಯೋಧ್ಯೆ ರಾಮ ದೇವಸ್ಥಾನದ ಪ್ರತಿರೂಪ ಕೂಡ ಇಟ್ಕೊಂಡಿದ್ದಾರೆ ಇಲ್ಲಿ. ಇದಾದ್ಮೇಲೆ ಹನುಮ ಜಯಂತಿ ಪರವಾಗಿ ರಾಮನ್ ಮಂದಿರ ಇಲ್ದೇ ಇರೋ ಊರ್ ಬೇಕಾದ್ರೂ ಇರ್ಬೋದು, ಆದ್ರೆ ಹನುಮ ಮಂದಿರ ಇಲ್ದೇ ಇರೋ ಊರೇ ಇಲ್ಲ ಸರ್. ರಾಮನ ನೆನಿಬೇಕಾದ್ರೆ ಹನುಮ ಇದ್ರೆ ಸಾಕು, ರಾಮ ಇರ್ಬೇಕು ಅಂತಾನೆ ಇಲ್ಲ. ಸೊ ಹಾಗಾಗಿ ಹನುಮನ ಹಲವಾರು ರೀತಿಯಲ್ಲಿ ನೋಡ್ತೀವಿ ಅನ್ನೋದಕ್ಕೆ ಅಲ್ಲಿ ಹನುಮನ ವಿಶೇಷವಾಗಿ ಇಟ್ಟಿರೋದು. ಮತ್ತೆ ಅದಾದ್ಮೇಲೆ ಶಂಕರಾಚಾರ್ಯರ ಜಯಂತಿ. ಶಂಕರಾಚಾರ್ಯರು ಒಂದು ಪುಟ್ಟ ಮಗುವನ್ನು ಇಟ್ಟಿದೀವಿ. ಮಕ್ಕಳಿಗೆ ಶಂಕರಾಚಾರ್ಯರ ವೇಷ ಹಾಕಿ ಅದನ್ನ ನೋಡಿ ಸಂತೋಷ ಪಡ್ತೀವಿ ಅನ್ನೋದನ್ನ ಅಲ್ಲಿ ತೋರಿಸಿದೀವಿ. ಮತ್ತೆ ರಾಮಾನುಜಾಚಾರ್ಯರ ಜಯಂತಿ, ಅದಾದ್ಮೇಲೆ ನರಸಿಂಹ ಜಯಂತಿ, ಅದಾದ್ಮೇಲೆ ಮಧ್ವ ಜಯಂತಿ. ನರಸಿಂಹ ಜಯಂತಿ ಬಂದಿದ್ದಾಗ ನರಸಿಂಹ ಪೂಜೆ ಮಾಡ್ತಾರೆ. ಅದರೊಂದು ಒತ್ತಡ ಇಟ್ಟಿರ್ತಕ್ಕಂಥದ್ದು. ಮಾಧ್ವ ಜಯಂತಿಗೆ ಮಾಧ್ವರ ಫೋಟೋ ಇಟ್ಕೊಂಡು ಒಂದು ಒತ್ತಡ ಇಟ್ಟಿದ್ದಾರೆ ಇಲ್ಲಿ. ಬುದ್ಧ ಜಯಂತಿ ಬರ್ತದೆ, ಬುದ್ಧ ಪೂರ್ಣಿಮಾಗೆ ಪೌರ್ಣಿಮೆಯಲ್ಲಿ ಬುದ್ಧ ಪೂರ್ಣಿಮಾ ಮಾಡ್ತೀವಿ. ಹಾಗಾಗಿ ಶ್ರೀಕೃಷ್ಣನ ಮೂರ್ತಿ ಇಟ್ಟಿರ್ತಕ್ಕಂಥದ್ದೊಂದು. ಇದಾದ್ಮೇಲೆ ಈಶ್ವರ ಅರ್ಧನಾರೀಶ್ವರ, ಹೌದು, ಅರ್ಧನಾರೀಶ್ವರ ಪೂಜೆ ಅಂತ ಮಾಡ್ತಾರೆ ಅನೇಕರು. ಅದೊಂದು. ಅದಾದ್ಮೇಲೆ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳ ಆರಾಧನೆ ಮಾಡ್ತೀವಿ. ಅಂದ್ರೆ ಕೂರ್ಮ ಜಯಂತಿ ಅಂತ ಮಾಡ್ತಾರೆ ಸರ್. ಅದು ಅನೇಕರು ಅದನ್ನು ಮಾಡ್ತಾರೆ. ಹಾಗಾಗಿ ಅದು ಕೂರ್ಮ ಜಯಂತಿ ಮತ್ತೆ ಅರ್ಧನಾರೀಶ್ವರ ಪೂಜೆ ಎರಡು ಆದ್ಮೇಲೆ ಆಷಾಢದಲ್ಲಿ ಶಕ್ತಿ ದೇವತೆಗಳ ಆರಾಧನೆ ಮಾಡ್ತಾರೆ. ಅರ್ಧನಾರೀಶ್ವರ ಪೂಜೆ ಮುಟ್ಟು ಈಶ್ವರ ಪಾರ್ವತಿ ಅರ್ಧನಾರೀಶ್ವರ ಆಗಿರತಕ್ಕಂಥದ್ದು, ನಂದಿ ಇರತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ಬ್ರಾಹ್ಮಣ ಧರ್ಮಪತ್ನಿ ಇರತಕ್ಕಂಥದ್ದು, ಶಕ್ತಿ ದೇವತೆಗಳ ಆರಾಧನೆ. ಹೇಳಿ ಮೇಡಮ್. ಶಕ್ತಿ ದೇವತೆಗಳ ಆರಾಧನೆ ಅಂದ್ರೆ ಆಷಾಢ ಮಾಸದಲ್ಲಿ ಎಲ್ಲ ಕಡೆನೂ ನೀವು ನೋಡ್ಬೋದು. ಎಲ್ಲಮ್ಮನ್ ಪೂಜೆ, ಬಂದಂತಮ್ಮನ್ ಪೂಜೆ, ಚಾಮುಂಡಿ ಪೂಜೆ, ಚಾಮುಂಡಿ ಉತ್ಸವ, ಇದು ಎಲ್ಲಾನು. ಹಾಗಾಗಿ ಎಲ್ಲಾ ತರ ದೇವತೆಗಳನ್ನು ಅಲ್ಲಿ ಪೂಜೆ ಮಾಡ್ತಾರೆ ಅನ್ನೋದನ್ನ ಆಷಾಢದಲ್ಲಿ ಅದು ಹೌದು. ಮೈಸೂರಲ್ಲಿ ಚಾಮುಂಡೇಶ್ವರಿ ಪೂಜೆ ವಿಶೇಷವಾದ್ದು. ಪ್ರತಿ ಶುಕ್ರವಾರನು ಚಾಮುಂಡೇಶ್ವರಿ ಅಲಂಕಾರ ನೋಡೋದೇ ಚೆನ್ನ. ಮೈಸೂರಲ್ಲಿ ಸಾವಿರಾರು ಜನ ಭಕ್ತರು ಬರ್ತಾರೆ ಅಲ್ಲಿ. ಶಕ್ತಿ ದೇವತೆಗಳ ಒಂದು ದೇವಸ್ಥಾನ ಇದೆಲ್ಲ ಕೂಡ ವಿಶೇಷ ಪೂಜೆ ಮಾಡ್ತಾ ಇರ್ತಕ್ಕಂಥ ಮಾಸ
ಆಷಾಢ ಮಾಸ. ಆಷಾಢದ ಕೊನೆಯಲ್ಲಿ ಭೀಮನ ಅಮಾವಾಸ್ಯೆ ಬರುತ್ತೆ. ಅಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಮಾಡ್ತೀವಿ. ಆ ಪೂಜೆಯನ್ನ ವಿಶೇಷವಾಗಿ ಹೆಣ್ಮಕ್ಳು ಮಾಡುವಂತದ್ದು. ಈಶ್ವರನ ಪೂಜೆ ಅದು ಅಲ್ಲಿ ಶಿವನ ಪೂಜೆ ಮಾಡಿದ್ರು ಶಿವನನ್ನ ಜ್ಯೋತಿ ಅಂದ್ರೆ ಒಂದು ದೀಪದಲ್ಲಿ ಇಟ್ಟು ಪೂಜೆ ಮಾಡ್ತೀವಿ. ದೀಪದ ಒಂದು ಇದರಲ್ಲಿ ಶಿವನನ್ನ ನೋಡ್ಕೊಂಡು ಪೂಜೆ ಮಾಡ್ತೀವಿ ಅದನ್ನ. ಹಾಗಾಗಿ ಅಲ್ಲಿ ಜ್ಯೋತಿರ್ಭೀಮೇಶ್ವರ ಅಥವಾ ಏನು ಭೀಮನ ಅಮಾವಾಸ್ಯೆ ಅಂತ ಹೇಳ್ತೀವಿ ಅದು. ಇನ್ನು ವಿಶೇಷವಾಗಿ ಶ್ರಾವಣ ಮಾಸ ಶುರು ಆಗ್ತಾ ಇರಂಗೆ ಹಬ್ಬಗಳ ಸಾಲು ಶುರು ಆಗುತ್ತೆ. ಮೊದಲು ಮಂಗಳಗೌರಿ ಶುರು ಆಗುತ್ತೆ. ಮಂಗಳವಾಗ್ಲಿ ಅಂತ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಇರೋದು ಮಂಗಳವಾರ 5 ಮಂಗಳವಾರ ಪೂಜೆ ಮಾಡ್ತೀವಿ. ಅದನ್ನ ತೋರ್ಸೋದಕ್ಕೋಸ್ಕರ 5 ಬ್ಲೌಸ್ ಪೀಸ್ ಅನ್ನ ಇಟ್ಟಿದೀವಿ. ಸೊ ಅಲ್ಲೊಂದು ಗೌರಿ ಇಟ್ಟಿದೀವಿ, ಮಂಗಳಗೌರಿ ಪೂಜೆ. ಅದಾದ್ಮೇಲೆ ವರಮಹಾಲಕ್ಷ್ಮಿ ವ್ರತ ವೈಭವವಾಗಿ ವರಮಹಾಲಕ್ಷ್ಮಿ ಮಾಡೋದ್ರಿಂದ ಅಲ್ಲಿ ಒಂದು ರೇಷ್ಮೆ ಸೀರೆಯನ್ನು ಉಡಿಸಿ ಒಡವೆಗಳನ್ನ ತೊಡಿಸಿದೀವಿ. ಮತ್ತೆ ಕಲಶ ಇಡೋದು ಒಂದು ಅಭ್ಯಾಸ. ಹಾಗಾಗಿ ಮತ್ತೆ ಅನೇಕರು ಗಜಗೌರಿ ಏನು ವರಮಹಾಲಕ್ಷ್ಮಿಯನ್ನ ಆನೆ ಮೇಲೆ ಕೂಡಿಸಿ ಸಹ ಪೂಜೆ ಮಾಡ್ತಾರೆ. ಹಾಗಾಗಿ ಅಲ್ಲಿ ಆನೆಯನ್ನು ತೋರಿಸಿದೀವಿ. ಇನ್ನು ಉಪಕರ್ಮ ಅಥವಾ ರಕ್ಷಾಬಂಧನ ಅಂತ ಏನ್ ಹೇಳ್ತೀವಿ ಅದನ್ನ ತೋರಿಸಿದೀವಿ. ಉಪಕರ್ಮ ಅಂದ್ರೆ ಜನವರ ಬದಲಾಯಿಸ್ಕೊಳ್ಳೋ ಹಬ್ಬ, ಮತ್ತೆ ಗಾಯತ್ರಿ ದೇವಿ ಉಪಾಸನೆ ಮಾಡುವಂತ ಹಬ್ಬ. ಹಾಗಾಗಿ ಒಂದು ಬ್ರಾಹ್ಮಣನಲ್ಲಿ ತೋರಿಸಿದೀವಿ. ಮತ್ತೆ ರಕ್ಷಾಬಂಧನ ಅಂದ್ರೆ ಅಣ್ಣ ತಂಗಿಯರು ಒಬ್ರಿಗೊಬ್ರು ಒಳ್ಳೇದಾಗ್ಲಿ ಅಂತ ಹರಿಸ್ಕೊಳ್ಳುವಂತ ಹಬ್ಬ. ಮತ್ತೆ ರಕ್ಷೆಗೋಸ್ಕರ ರಾಖಿಯನ್ನ ಕಟ್ಟೋ ಹಬ್ಬನ ಅಲ್ಲಿ ತೋರಿಸಿದೀವಿ. ಇನ್ನ ಅದಾದ್ಮೇಲೆ ಕೃಷ್ಣ ಜನ್ಮಾಷ್ಟಮಿ, ಯಾರಿಗೆ ಇಷ್ಟ ಇಲ್ಲ ಕೃಷ್ಣ ಅಂದ್ರೆ ಮುಗಿದೋಯ್ತು. ಕೃಷ್ಣ ಜನ್ಮಾಷ್ಟಮಿ ಪೂಜೆ ಅದು. ಕೃಷ್ಣನ ಅನೇಕ ರೂಪದಲ್ಲಿ ಪೂಜೆ ಮಾಡ್ತೀವಿ. ವಿಶೇಷವಾಗಿ ತಿಂಡಿಗಳನ್ನ ಮಾಡಿ ನೈವೇದ್ಯ ಮಾಡೋದೇ ಒಂದು ಕೃಷ್ಣ ಜನ್ಮಾಷ್ಟಮಿ ವಿಶೇಷ. ಹಾಗಾಗಿ ಅಲ್ಲಿ ತಿಂಡಿಗಳನ್ನ ಸಹ ಇಟ್ಟಿದೀವಿ. ಕೃಷ್ಣ ಜನ್ಮಾಷ್ಟಮಿ ಆದ ತಕ್ಷಣನೇ ರಾಘವೇಂದ್ರ ಸ್ವಾಮಿಗಳ ಆರಾಧನೆ 3 ದಿನ ಆರಾಧನೆ ನಡೆಯುತ್ತೆ. ಅದು ಬೃಂದಾವನದಲ್ಲಿ ಅವ್ರ ಆರಾಧನೆ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಬೃಂದಾವನ ತೋರಿಸಿ ಬೃಂದಾವನದಲ್ಲಿ ಅವರ ಆರಾಧನೆ ನಡೆಯುತ್ತೆ ಅನ್ನೋದಕ್ಕೋಸ್ಕರ ಒಂದು ವಿಶೇಷವಾಗಿ 3 ದಿನ ಆರಾಧನೆ ನಡೆಯುತ್ತೆ. ಅದಾದ್ಮೇಲೆ ಸ್ವರ್ಣಗೌರಿ ವ್ರತ ಅಂದ್ರೆ ಏನು ಶ್ರಾವಣ ಮುಗಿದ್ಮೇಲೆ ರಾಘವೇಂದ್ರ ಸ್ವಾಮಿ ಹಿಂದೆ ಹಸು ನಿಂತಿರ್ತಕ್ಕಂಥದ್ದು, ಬೃಂದಾವನ ಇರತಕ್ಕಂಥದ್ದು ಎಲ್ಲ ಕೂಡ ತಾವು ಪ್ರದರ್ಶನ ಮಾಡಿದಿರಾ ಇಲ್ಲಿ? ಹೌದು ಸರ್. ಅದಾದ್ಮೇಲೆ ಸ್ವರ್ಣಗೌರಿ ವ್ರತ. ಸ್ವರ್ಣಗೌರಿ ಪೂಜೆಯಲ್ಲಿ ಏನಂದ್ರೆ ವಿಶೇಷವಾಗಿ ಹೆಂಗಸರು ಮಾಡುವಂತ ಹಬ್ಬ. ಅಲ್ಲಿ ಬಾಗಿನ ಕೊಡುವುದು ಮುಖ್ಯ ಅಂತ ಹೇಳಿ ಅಲ್ಲಿ ಮರದ ಜೊತೆಯನ್ನ ಇಟ್ಟಿದೀವಿ. ಸೊ ನೀವು ನೋಡ್ಬೋದು ಅರಿಶಿನ ಕುಂಕುಮ ಬಳೆ ಬಿಚ್ಚೋಲೆ ಇದು ಕನ್ನಡಿ ಇದನ್ನೆಲ್ಲ ಕೊಡೋದು ಒಂದು ಅಭ್ಯಾಸ. ಹಾಗಾಗಿ ಅಲ್ಲಿ ಮರದ ಜೊತೆ ಕೊಡುದು ಸ್ವರ್ಣಗೌರಿ ಪೂಜೆ ಮಾಡುದು ಅದು. ಗೌರಿ ಪೂಜೆ ಆದ ಮಾರನೇ ದಿನನೇ ಗಣಪತಿ ಪೂಜೆ. ಗಣಪತಿಯನ್ನ ವಿಜೃಂಭಿಸಿ ಎಲ್ಲಾ ತರದಲ್ಲೂ ಪೂಜೆ ಮಾಡ್ತಾರೆ. ಅವನನ್ನ ಯಾವ ರೂಪದಲ್ಲಿ ಪೂಜೆ ಮಾಡಿದ್ರು ಸಾಲದು. ಆಮೇಲೆ ಅದನ್ನ ದೇಶಾದ್ಯಂತ ಅಲ್ಲ ಪ್ರಪಂಚಾದ್ಯಂತ ಪೂಜೆ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಬೇರೆ ಬೇರೆ ತರ ಗಣಪತಿಗಳನ್ನ ಅಲ್ಲಿ ಇಟ್ಟಿದೀವಿ. ಮತ್ತೆ ಮನೆಯಲ್ಲಿ ಮಾತ್ರ ಅಲ್ಲ ಬೀದಿಯಲ್ಲೂ ಸಹ ಮಾಡ್ತಾರೆ. ಅದನ್ನ ಗಲ್ಲಿಗಳಲ್ಲೂ ಅವನ್ನ ಪೂಜೆ ಮಾಡ್ತಾರೆ ಅನ್ನೋದನ್ನ 2-3 ತರ ಜನಗಳನ್ನ ಇಟ್ಟು ಅಲ್ಲಿ ತೋರಿಸಿರೋದು. ಅದಾದ್ಮೇಲೆ ಅನಂತ ಪದ್ಮನಾಭ ವ್ರತ ಅಂತ ಹೇಳಿ ಚತುರ್ದಶಿ ದಿವಸ ಮಾಡುವಂತ ವ್ರತ. ಅನಂತನ ಶೇಷಶಯನವಾಸ ಒಂದು ಪೂಜೆಯನ್ನ ಮಾಡ್ತೀವಿ. ವಿಶೇಷವಾಗಿ 2 ಕಲಶ ಇಡ್ತೀವಿ, ಲಕ್ಷ್ಮಿ ಮತ್ತೆ ಅನಂತ ಅಂತ ಹೇಳಿ. ಆಮೇಲೆ ಇದನ್ನ ದಂಪತಿಗಳೇ ಪೂಜೆ ಮಾಡೋದ್ರಿಂದ ಅಲ್ಲಿ ದಂಪತಿಗಳನ್ನ ಇಟ್ಟಿದೀವಿ. ಅದೊಂದು ಕೆಂಪು ದಾರ ನೋಡ್ಬೋದು. ಆ ದಾರನೇ ಈ ಹಬ್ಬದ ವಿಶೇಷ. ಅದನ್ನ ಆ ದಿನದಲ್ಲಿ ಧರಿಸಿ ಅದನ್ನ ಪೂಜೆ ಮಾಡಿ ಅದನ್ನ ತೋರ್ಸೋದಕ್ಕೋಸ್ಕರ ಅಲ್ಲಿ ದಾರವನ್ನು ಸಹ ಇಟ್ಟಿದೀವಿ. ಮತ್ತೆ ಅದಾದ್ಮೇಲೆ ಪಿತೃಪಕ್ಷ ಅಂತ ಏನ್ ಹೇಳ್ತೀವಿ, ಪಿತೃಗಳ ಆರಾಧನೆ ಮಾಡ್ತೀವಿ. ಅಂದ್ರೆ ಮನೆಯಲ್ಲಿ ಹಿರಿಯರು ಯಾರು ಇರಲ್ಲ ಅವ್ರದ್ದೆಲ್ಲ ಒಂದು ಫೋಟೋ ಇಟ್ಟು ಅವ್ರದ್ದು ತರ್ಪಣ ಕೊಟ್ಟು ಅವ್ರಿಗೆ ಇಷ್ಟವಾದ ತಿಂಡಿಗಳನ್ನ ಮಾಡಿ ಮನೆಯಲ್ಲಿ ಪೂಜೆ ಮಾಡೋದು. ಈ ಅವ್ರ ಪಿತೃಪಕ್ಷ ಎಲ್ಲಾ ಜನರು ಅವ್ರ ತಂದೆ ತಾಯಿಗಳನ್ನ ಅವ್ರ ಅಜ್ಜಂದನ್ನ ನೆನಪಿಸ್ಕೊಳ್ಳುವಂತ ಒಂದು ಹಬ್ಬ ಅಂತಾನೆ ಹೇಳ್ಬೋದು ಅದನ್ನ. ಯಾಕೆಂದ್ರೆ ಅವ್ರನ್ನೆಲ್ಲ ಮರೆಯೋಕ್ಕಾಗಲ್ಲ. ಆದ್ರೆ ಅತಿಯಾಗಿ ಹೆಚ್ಚಾಗಿ ಜ್ಞಾಪಿಸ್ಕೊಳ್ಳೋದು ಆ ಪಿತೃಪಕ್ಷದಲ್ಲಿ ಅಂತ ಹೇಳ್ಬೋದು. ಇನ್ನ ಈ ಫೋಟೋ ಇರತಕ್ಕಂತ ಯಾರು ಮೇಡಮ್? ಇದು ನಮ್ಮ ಅತ್ತೆಯವರ ತಂದೆ ತಾಯಿ. ಹೌದು, ನಮ್ಮ ಅತ್ತೆಯವರು ಸಹ ಇವಾಗಿಲ್ಲ. ಅದು ಅವ್ರ ತಂದೆ ತಾಯಿ. ಇದು ವಿಶೇಷವಾಗಿ ಜೊತೆಯಲ್ಲಿ ಇರುವಂತದ್ದು. ಮತ್ತೆ ಅವರು NCC ಅಲ್ಲಿ ಇದ್ರಂತೆ. ಹಾಗಾಗಿ ಅವ್ರು ಆ ಡ್ರೆಸ್ ಅಲ್ಲೇ ಇದ್ದಾರೆ, ನೀವು ನೋಡ್ಬಹುದು ಅದನ್ನ. ಅವ್ರದ್ದು ಅದೊಂದು ಫೋಟೋ ಇತ್ತು. ಸೊ ಹಾಗಾಗಿ ಈ ಸಲ ನನಗೆ ಪೂಜೆಗೆ ಆಪ್ಟಾಗಿ ಅದು ಚೆನ್ನಾಗಿರುತ್ತೆ ಅನ್ನಿಸ್ತು. ಹಾಗಾಗಿ ಅದನ್ನ ಅಲ್ಲಿ ಇಟ್ಟಿದ್ದೀನಿ. ಅದಾದ್ಮೇಲೆ ದೇವಿ ಉಪಾಸನೆ. ನವರಾತ್ರಿಯಲ್ಲಿ ಮೇನ್ ಆಗಿ ದೇವಿಯರ ಆರಾಧನೆ. ಯಾವ ದೇವಿ ಮಾಡ್ತೀವಿ?
ಗೊತ್ತಿಲ್ಲ, ಲಕ್ಷ್ಮಿ, ಸರಸ್ವತಿ, ಪಾರ್ವತಿ, ಕಾಳಿ, ದುರ್ಗಿ ಯಾವ್ದಾದ್ರು ಇರ್ಬೋದು, ಎಲ್ಲ ದೇವಿಯರ ಆರಾಧನೆಯನ್ನು ಮಾಡ್ತೀವಿ. ಅದಕ್ಕೆ ದೇವಿ ಉಪಾಸನೆ ಅಂತ ಒಂದೇ ಹೆಸರು ಕೊಟ್ಬಿಟ್ಟಿದ್ದೀನಿ ನಾನು. ವಿಶೇಷವಾಗಿ ಚಿಕ್ಕ ಮಕ್ಕಳನ್ನ 8 ವರ್ಷದ ಒಳಗಿರೋ ಹೆಣ್ಣು ಮಕ್ಕಳನ್ನ ಕರೆದು ಅವರಿಗೆ ತಾಂಬೂಲ ಕೊಟ್ಟು ಅವ್ರಿಗೆ ಇಷ್ಟವಾದ ತಿಂಡಿ ತಿನಿಸುಗಳನ್ನ ಮಾಡಿ ಕೊಡ್ತೀವಿ. ದುರ್ಗಾಷ್ಟಮಿ ದಿವಸ ಅವರನ್ನ ಪೂಜೆ ಮಾಡ್ತೀವಿ. ಮತ್ತೆ ವಿಶೇಷವಾಗಿ ನಾರ್ತ್ ಇಂಡಿಯಾದಲ್ಲಿ ಕಾಳಿ ಪೂಜೆ ಮಾಡ್ತಾರೆ ಅನ್ನೋದನ್ನ ಅಲ್ಲಿ ತೋರ್ಸೋದಕ್ಕೆ ಇಷ್ಟಪಟ್ಟಿದ್ದೀನಿ. ಮತ್ತೆ ಮೈಸೂರಲ್ಲಿ ದಸರಾ ಜಂಬೂ ಸವಾರಿ ನಡೆಯುತ್ತೆ ಅನ್ನೋದಕ್ಕೋಸ್ಕರ ಅಲ್ಲೊಂದೆರಡು ಆನೆಗಳನ್ನು ಸಹ ಇಟ್ಟಿದ್ದೀನಿ. ಸೊ ಅದು ಆನೆ ಒಂದು ವಿಶೇಷತೆ, ಆ ದೇವಿ ಪೂಜೆ, ಆನೆಗಳ ವಿಶೇಷತೆ, ಇದನ್ನೆಲ್ಲ ತೋರ್ಸೋದಕ್ಕೋಸ್ಕರ ಇಲ್ಲಿ ನೋಡ್ಬೋದು ಒಂದು ರುಂಡಮಾಲಿನಿ ಅಂತ ಹೇಳಿ, ಅವಳಿಗೆ ರುಂಡಗಳ ಹಾರವನ್ನು ಸಹ ಹಾಕೊಂಡಿದ್ದಾಳೆ. ಅದು ಎಲ್ಲಿ ಸಿಗುದಿಲ್ಲ. ನಾನು ಪಂಜಾಬ್ಗೆ ಹೋಗಿದಾಗ ಅದು ಯಾವುದೋ ಒಂದು ಕಾಳಿ ದೇವಸ್ಥಾನದಲ್ಲಿ ಸಿಕ್ಕಿದ್ದು ನನಗೆ. ಅದು ಅಲ್ಲಿಂದ ತಗೊಂಡ್ ಬಂದಿದ್ದೀನಿ ಅದು ರುಂಡಮಾಲನ. ಹೌದು, ಅನೇಕ ಜನರು ಹೇಳಿದ್ರು ಮನೆಯಲ್ಲಿ ಆತರ ವಿಗ್ರಹಗಳೆಲ್ಲ ಇಡಬಾರ್ದು ಹಾಗೆ ಹೀಗೆ ಅಂತ. ಬಟ್ ನನ್ಗೆ ದೇವಿಯ ಸ್ವರೂಪ ಅದು ಯಾಕೆ ಇಡಬಾರ್ದು ಅಂತ ಹೇಳಿ ಅನ್ಕೊಂಡು ಅವಾಗಿಂದನೂ ಇಟ್ಕೊಂಡು. ಬೇರೆ ದೇವರಲ್ಲ, ಅದು ಸರಸ್ವತಿ ಅವತಾರ, ಅದು ಲಕ್ಷ್ಮಿ ಪಾರ್ವತಿ ಅಂತ ಹೇಳ್ತೀವಿ ಸರ್. ದಸರಾ ಬರ್ತಲ್ಲ, ಅವಳೆ ದಸರಾದ ಜಂಬೂ ಸವಾರಿ ಸಂಬಂಧ ಆನೆಗಳನ್ನ ಇಟ್ಟಿರ್ತಾವೆ. ಚಾಮುಂಡೇಶ್ವರಿಯನ್ನು ಇಟ್ಟಿದ್ದೀನಿ, ಆನೆಯನ್ನು ಇಟ್ಟಿದ್ದೀನಿ. ಸೊ ನಮ್ಮ ಮೈಸೂರಿನ ದಸರಾವನ್ನ ಸ್ವಲ್ಪ ತೋರ್ಸೋದಕ್ಕೋಸ್ಕರ ಅದೆರಡನ್ನು ಇಟ್ಟಿರೋದು. ಒಳಗಡೆ ಅದನ್ನ ಇನ್ನು ವಿಸ್ತಾರವಾಗಿ ತೋರ್ಸಿದೀವಿ. ಕಾರ್ತಿಕ ಮಾಸ ಶುರು ಆಯ್ತು ಅಂದ್ರೆ ದೀಪಾವಳಿ ಹಬ್ಬದ ಸಂಭ್ರಮ. ಅಲ್ಲಿ ದಂತೆರಸ್ ಅಂತ ಮಾಡ್ತೀವಿ. ಅಂದ್ರೆ ತ್ರಯೋದಶಿ ದಿವಸ ಮನೆಗೆ ಈ ತರದ್ದು ಒಳ್ಳೇದಾಗ್ಲಿ ಅಂತ ಹೇಳಿ ಮನೆಗೆ ಏನೋ ಒಂದು ಚಿನ್ನ, ಬೆಳ್ಳಿ, ಒಡವೆ, ವಸ್ತ್ರ, ಏನ್ ಮನೆಗೆ ಬೇಕಾದಂತ ದಿನಸಿ ಸಾಮಾನು ಇರ್ಬೋದು, ಏನಾದ್ರು ತರೋದೊಂದು ವಾಡಿಕೆ ಇದೆ. ಅದಾದ್ಮೇಲೆ ನೀರ್ ತುಂಬೋ ಹಬ್ಬ ಅಂತ ಹೇಳಿ ನೀರ್ ತುಂಬೋ ಹಬ್ಬ ಮಾಡ್ತೀವಿ. ಎಣ್ಣೆ ನೀರು ಹಾಕೊಳ್ಳೋ ಹಬ್ಬ ಅಂತ ಹೇಳಿ ಒಂದು ಹಬ್ಬ ಮಾಡ್ತೀವಿ. ಲಕ್ಷ್ಮೀ ಪೂಜೆಯನ್ನ ಮಾಡ್ತೀವಿ. ಆಮೇಲೆ ಮತ್ತೆ ಬಲಿಪಾಡ್ಯಮಿ ಅಂತ ಹೇಳಿ 4 ದಿನ ಒಟ್ಟು ಪೂಜೆ ಮಾಡ್ತೀವಿ. ಅದಷ್ಟನ್ನು ಅಲ್ಲಿ ತೋರಿಸಿದೀವಿ. ಅದಾದ್ಮೇಲೆ ಉತ್ತಾನ್ ದ್ವಾದಶಿ ಅಂತ ಹೇಳಿ ದ್ವಾದಶಿ ದಿವಸ ತುಳಸಿ ಪೂಜೆ ಮಾಡಿ ಮನೆ ಮುಂದೆ ಸ್ತ್ರೀಯರೆಲ್ಲ ದೀಪಗಳನ್ನ ಹಚ್ಚಿ ಅಲಂಕಾರ ಮಾಡ್ತೀವಿ ಅನ್ನೋದನ್ನ ಅಲ್ಲಿ ತೋರಿಸಿದೀವಿ. ಸೊ ಕಾರ್ತಿಕ ಮಾಸ ಆದ್ಮೇಲೆ 3 ಷಷ್ಠಿಗಳನ್ನ ಸುಬ್ರಹ್ಮಣ್ಯ ಷಷ್ಠಿ ಅಂತ ಹೇಳಿ ಸುಬ್ರಹ್ಮಣ್ಯೇಶ್ವರನ್ ಪೂಜೆ ಮಾಡ್ತೀವಿ. ಅವಾಗ ತುಂಬಾ ಜನ ತನಿ ಹಾಕೋದು, ಮಾಡುದು, ಉಪವಾಸ ಮಾಡೋದು, ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರೋದು ಎಲ್ಲ ಮಾಡ್ತೀವಿ. ಅದನ್ನ ಅಲ್ಲಿ ತೋರಿಸಿದೀವಿ. ಅದಾದ್ಮೇಲೆ ಮತ್ತೆ ಸುಗ್ಗಿ ಹಬ್ಬ, ಸಂಕ್ರಾಂತಿ ಹಬ್ಬ. ಆ ಸಂಕ್ರಾಂತಿ ಹಬ್ಬದಲ್ಲಿ ನಾವು ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿಗೆ ಹೋಗೋರ್ನು ಇಟ್ಟಿದೀವಿ. ಅನೇಕರು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾರೆ, ಮತ್ತೆ ಭಜನೆಗಳನ್ನ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ತೋರಿಸಿದೀವಿ. ಮತ್ತೆ ಎಲ್ಲಾ ಮಡಿಕೆ ಕುಡಿಕೆ ಎಲ್ಲ ಇಟ್ಟಿರೋದು ಏನಂದ್ರೆ ಅದರಲ್ಲಿ ಬೀಸೋದು, ಕುಟ್ಟೋದು, ಹಬ್ಬಗಳನ್ನ ಮಾಡೋದು, ಮತ್ತೆ ಅದರಲ್ಲೆಲ್ಲ ತುಂಬಿಡೋದು, ಮತ್ತೆ ಹಸು ಮತ್ತೆ ಕರುಗಳಿಗೆ ಮತ್ತೆ ದನಗಳಿಗೆ ಪೂಜೆ ಮಾಡೋದು ಎಲ್ಲಾನು ಅಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ತೋರಿಸಿದೀವಿ. ಹಸು ಕರುಗಳಿಗೆ ತಾನೆ ಅಲಂಕಾರ ಮಾಡಿ ಅದದ್ದು ಪೂಜೆ ಮಾಡ್ತಾರೆ. ಮಡಿಕೆಲಿಟ್ಟು ಎಲ್ಲ ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು. ಸಂಕ್ರಾಂತಿ ಬಂದ್ಮೇಲೆ ಹೊಸ ಒಂದು ಬೆಳೆ ಬಂದ್ಮೇಲೆ ಅದೆಲ್ಲ ಕುಟ್ಟಿ ಸುಗ್ಗಿ ಹಬ್ಬ ಕುಟ್ಟಿ ಸುಗ್ಗಿ ಮಾಡ್ತಾ ಇರತಕ್ಕಂಥದ್ದು ಎಲ್ಲವೂ ಕೂಡ ಇಲ್ಲಿ ಅಚ್ಚುಕಟ್ಟಾಗಿ ಜೋಡಿಸಿರ್ತಕ್ಕಂಥದ್ದು. ಕೊಂಬುಗಳಿಗೆ ಯಾವ ರೀತಿ ಅಲಂಕಾರ ಮಾಡಿರ್ತಕ್ಕಂಥದ್ದು ಮತ್ತು ಅವಕ್ಕೆ ಹಸುಗಳಿಗೆ ಗೌನ್ಗಳನ್ನ ಹಾಕಿರ್ತಕ್ಕಂಥದ್ದು ಬಹಳ ಸುಂದರವಾಗಿ. ಜನವರಿಯಿಂದ ಡಿಸೆಂಬರ್ ತನಕ ಏನೇನು ಹಬ್ಬಗಳು ಬರ್ತವೆ, ಹಬ್ಬಗಳ ಬಗ್ಗೆ ಸಮಗ್ರವಾಗಿ ಅವರು ಕೊಂಬೆಗಳನ್ನ ಕೂರಿಸಿರ್ತಾರೆ. ಸೂರ್ಯನ ತನ್ನ ಪಥವನ್ನು ಬದಲಿಸಬೇಕಾದ್ರೆ ರಸತತ್ತಮೆಯನ್ನು ಆಚರಣೆ ಮಾಡ್ತೀವಿ. ಅದನ್ನು ಕೂಡ ಇಲ್ಲಿ ಒಂದು ಇಟ್ಟಿರ್ತಕ್ಕಂಥ ಸೂರ್ಯನಾರಾಯಣನ್ ಪೂಜೆ ಆಗುತ್ತೆ. ಅವಾಗ ಅನೇಕ ದೇವಸ್ಥಾನಗಳಿಗೆ ಹೋಗಿ ಎಲ್ಲರೂ ಪೂಜೆ ಮಾಡ್ಕೊಂಡು ಬರ್ತಾರೆ ಅಂತ ನಾವು ಭಾರತದಲ್ಲಿ ಕಾಣುವಂತ 4-5 ದೇವಸ್ಥಾನಗಳನ್ನ ಅಲ್ಲಿ ತೋರಿಸಿದೀವಿ. ಯಾಕೆಂದ್ರೆ ಆ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತೀವಿ ಅನ್ನೋದನ್ನ ತೋರಿಸಿದ್ದೀನಿ. ಇನ್ನು ಕಾಶಿ ವಿಶ್ವನಾಥ ದೇವಸ್ಥಾನ ಒಂದು, ಆಮೇಲೆ ಅಯೋಧ್ಯೆ ಒಂದು, ಆಮೇಲೆ ಹೀಗೆ ದೇವಸ್ಥಾನಗಳನ್ನ ಅಲ್ಲಿ ತೋರಿಸಿರೋದು. ಅದು ಸೂರ್ಯನಾರಾಯಣನ ವಿಗ್ರಹ. ಆಮೇಲೆ ಈ ಕಡೆ ಬಂದ್ರೆ ಮಹಾಶಿವರಾತ್ರಿ ಅಂತ ಹೇಳಿ ಶಿವರಾತ್ರಿ ಹಬ್ಬದಲ್ಲಿ ಲಿಂಗಗಳಿಗೆ ಅಭಿಷೇಕ ನಡೆಯುತ್ತೆ, ಪೂಜೆ ನಡೆಯುತ್ತೆ. ಮಹಾಶಿವರಾತ್ರಿ ಮೈಸೂರಿನ ಅರಮನೆ ದೇವಸ್ಥಾನದಲ್ಲಿ ಸಿಂಧು ಕೊಳಕವನ್ನು ಹಾಕ್ತಾರೆ. ಅಲ್ಲಿ ಕೂಡ ಒಂದು 20-21 ಲಿಂಗಗಳಿದೆ, ವಿಶೇಷ ಪೂಜೆ ಕೂಡ ಮಾಡ್ತಾರೆ. ಅದು ಕೂಡ ಇಲ್ಲಿ
ಸಾಂಕೇತಿಕವಾಗಿ ತೋರಿಸಿದ್ದಾರೆ. ಅದು ಮೇಡಮ್ ನವಗ್ರಹಗಳು ಸರ್, ಅದು ಪಕ್ಕದ್ದು ನವಗ್ರಹಗಳ ಒಂದು ಅದೇ ಬಣ್ಣದ ವಸ್ತ್ರಗಳನ್ನ ತೊಡಿಸಿ ಅಲ್ಲಿ ಇಟ್ಟಿರೋದು. ಸೊ ಮಕ್ಕಳಿಗೆ ಅದು ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ನವಗ್ರಹಗಳ ಒಂದು ಪ್ರತಿಮೆನ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ನಾನು ನೋಡ್ತಿದ್ರ. ಇಂಥದ್ದಿಲ್ಲ ಅನ್ನಂಗಿಲ್ಲ. ಜನವರಿಯಿಂದ ಡಿಸೆಂಬರ್ ತನಕ ಏನೇನು ಹಬ್ಬಗಳು ಬರ್ತವೆ ಹಬ್ಬಗಳಿಗೆ ಯಾವ್ಯಾವ ದೇವರುಗಳನ್ನ ಪೂಜೆ ಮಾಡ್ಬೇಕು, ಏನೇನು ಆಚರಣೆಗಳು ಮಾಡ್ಬೇಕು ಎಲ್ಲವನ್ನು ಸಂಪೂರ್ಣವಾಗಿ ಇಲ್ಲಿ ತೋರಿಸ್ತಿರ್ತಕ್ಕಂಥದ್ದು. ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಬೊಂಬೆಗಳ ಪ್ರದರ್ಶನ ಇದಾಗಿದೆ. ವೀಕ್ಷಕರು ತಾವು ನೋಡ್ತಾ ಇದ್ರ ಇದ್ರ ತಾವೇನೋ ಇನ್ಸ್ಪಿರೇಷನ್ ಆದ್ರೆ ತಾವು ಕೂಡ ಮನೇಲಿ ಜನವರಿ ಡಿಸೆಂಬರ್ ತನಕ ಬರ್ತಕ್ಕಂಥ ಹಬ್ಬಗಳಿಗೆ ಯಾವ್ಯಾವ ದೇವರುಗಳನ್ನ ಪೂಜೆ ಮಾಡ್ಬೋದು ಇಲ್ಲಿ ನಮ್ಗೆ ತೋರ್ತಾ ಇದ್ರೆ ಅಂತ ತಾವು ಕೂಡ ಫಾಲೋ ಮಾಡಬಹುದಾಗಿದೆ. ದಸರಾ ಜಂಬೂಸವಾರಿ ಮುಗಿದಿದೆ, ಆದ್ರೆ ಇವರ ಮನೆಯಲ್ಲಿ ನೆನಪುಗಳ ಜಂಬೂ ಸವಾರಿ ಇದು ಮೇಡಮ್ ದೊಡ್ಡದು ಅರಮನೆ ಮಾಡಿದ್ದೀರಾ ಇಲ್ಲಿ. ಅಂಬಾವಿಲಾಸ ಅರಮನೆ ಒಂದು ಚಿತ್ರ ಹಾಕಿದ್ದೀರಾ. ಇದರ ಮುಂಭಾಗದಲ್ಲಿ ಅರಮನೆಯ ಪ್ರತಿಕೃತಿಯನ್ನು ತಾವು ಮಾಡಿದ್ದೀರಾ. ಈ ದಸರಾದಲ್ಲಿ ರಾಜ ರಾಣಿ ಇದ್ದಾರೆ, ಆಮೇಲೆ ಅಂಬಾರಿ ಇದೆ, ಹಾಗೆ ಆನೆಗಳಿದೆ, ಮತ್ತೆ ಅನೇಕ ವಿಧವಾದ ಕೋಲಾಟ ಇರ್ಬೋದು, ಇದು ಹುಲಿ ಆಟ ಇರ್ಬೋದು, ಆಮೇಲೆ ಡೊಳ್ಳು ಕುಣಿತ ಇರ್ಬೋದು, ಆಮೇಲೆ ಟ್ಯಾಬ್ಲೋಸ್ ಇರ್ಬೋದು, ಅನೇಕ ವಿಧವಾದ ಬ್ಯಾಂಡ್ ಸೆಟ್ ಅದು ಇದು ಇರ್ಬೋದು. ಎಲ್ಲವನ್ನು ವಿಸ್ತಾರವಾಗಿ ಅಲ್ಲದೆ ಇದು ಸವಿ ನೆನಪುಗಳಾಗಿ ತೋರಿಸಿದೀವಿ. ಇನ್ನು ಇಲ್ಲಿ ಮೊದಲಾಗಿ ಚಾಮುಂಡಿ ಬೆಟ್ಟ, ಚಾಮುಂಡೇಶ್ವರಿ ಪೂಜೆ ಇಲ್ಲದೆ ಯಾವ ಇದು ಮೈಸೂರು ದಸರಾ ನಡೆಯೋದಿಲ್ಲ. ಚಾಮುಂಡೇಶ್ವರಿ, ಮಹಿಷಾಸುರ, ಮತ್ತೆ ಇಲ್ಲಿ ಪುಟ್ಟ ನಂದಿಯನ್ನು ಸಹ ನೀವು ಇಲ್ಲಿ ನೋಡ್ಬೋದು. ನಂದಿಯನ್ನು ಸಹ ನೀವಲ್ಲಿ ನೋಡ್ಬೋದು. ಚಾಮುಂಡೇಶ್ವರಿ ಅಂದ ತಕ್ಷಣ ಚಾಮುಂಡಿ ಬೆಟ್ಟ, ನಂದಿ ಮೊದಲು ಕಪ್ಪಗಿದೆ ನಂದಿ, ಇವಾಗ ಬೆಳ್ಳಗಾಗಿದೆ, ಹಾಗಾಗಿ ಬಿಳಿ ನಂದಿಯನ್ನೇ ಇಟ್ಟಿದೀವಿ ಅಲ್ಲಿ. ಚಾಮುಂಡಿ ಬೆಟ್ಟದ ಪ್ರತಿಕೃತಿಯನ್ನು ಮಾಡಿರ್ತಕ್ಕಂಥದ್ದು ಮಹಿಷಾಸುರ ಮತ್ತು ಚಾಮುಂಡೇಶ್ವರಿ ಇರ್ತಕ್ಕಂಥದ್ದು. ಅದರ ಝೂ ಸರ್, ಝೂ ಗಾರ್ಡನ್, ಮೃಗಾಲಯ. ಝೂ ಗಾರ್ಡನ್ ಅಲ್ಲಿ ಏನೇನು ಪ್ರಾಣಿಗಳೆಲ್ಲ ಕೂಡ ಕೇಜ್ ನಲ್ಲಿ, ಅದು ಗುಹೆಯಲ್ಲಿ ಏನೇನು ಸಪರೇಟ್ ಆಗಿ ಪಾರ್ಟಿಷನ್ ಮಾಡಿ ಕೂಡಿಸಿರ್ತಕ್ಕಂಥದ್ದು. ರೇಸ್ ಕೋರ್ಸ್, ಅದು ರೇಸ್ ಕೋರ್ಸ್ ಮಾಡಿದ್ದಾರೆ. ರೇಸ್ ಕೋರ್ಸ್ ಹೌದು. ಆಮೇಲೆ ಗಾಲ್ಫ್ ಕೋರ್ಟ್ ಮಾಡಿದ್ದಾರೆ ಇಲ್ಲಿ. ಈ ಕಡೆ ಬಂದ ರೈಲ್ವೆ ಮ್ಯೂಸಿಯಂ, ಈ ಕಡೆ ಮ್ಯೂಸಿಯಂ ಇದು. ಹೌದು, ಇದು ನಮ್ಮ ಮಾರ್ಕೆಟ್. ಅಲ್ಲೆಲ್ಲ ಮಾರ್ತಾ ಇದ್ದಾರೆ, ಪ್ರತಿಯೊಂದು ಹಳೆ ಕಾಲದ ವಸ್ತುಗಳು ನಿಮ್ಗೆ ಸಿಗುತ್ತೆ. ಇದೊಂದು ಕಾರ್ ಪಾರ್ಕಿಂಗ್ ಏರಿಯಾ ಅಂತ ಹೇಳಿ ಇದು ಮೇಡಮ್ ಇದು. ಹೌದು, ಇದು ಪೂರ್ತಿ ರಾಮಾಯಣದ ಬಗ್ಗೆ. ಇದು ರಾಮಾಯಣದ ಬಗ್ಗೆ ಮಾಡಲ್ಲ ನೀವೇ? ಹೌದು, ಚಿತ್ರ ಪ್ರದರ್ಶನ ಮಾಡಿದ್ರೆ ರಾಮಾಯಣ ಬಗ್ಗೆ ಎಲ್ಲ ನೀವೇ? ಹೌದು, ಅದು ಅಯೋಧ್ಯೆ ರಾಮ ಅಲ್ಲಿರೋದು. ಅದ್ರ ಕೆಳಗಡೆ ಇರೋದು ಬಾಲಿಯಲ್ಲಿ ರಾಮ ಮತ್ತೆ ಸೀತೆಯನ್ನ ಈ ರೂಪದಲ್ಲಿ ಪೂಜೆ ಮಾಡ್ತಾರೆ ಇಂಡೋನೇಷ್ಯಾದಲ್ಲಿ. ಸೊ ಅದು ಅಲ್ಲಿ ಅಲ್ಲಿ ವಿಷ್ಣುವನ್ನ ನೋಡಿ, ಅಲ್ಲಿ ಗರುಡದ ಮೇಲೆ ಕೂತಿರೋ ಹಂಗೆ ಪೂಜೆ ಮಾಡ್ತಾರೆ. ಆ ಗರುಡ ಆ ತರ ಇರುತ್ತೆ ಅಲ್ಲಿ. ಗರುಡ ನೋಡಿ, ಅದು ಆ ತರ ಗರುಡ ಇರುತ್ತೆ. ಗರುಡದ ಮೇಲೆನೆ ವಿಷ್ಣುವನ್ನ ಅಲ್ಲಿ ಪೂಜೆ ಮಾಡ್ತಾರೆ. ಜೀವನದ ಕೆಲವೊಂದು ಘಟ್ಟಗಳು, ಶಾಲೆ, ಮತ್ತೆ ಶಾಲೆ ಮುಗಿದ್ಮೇಲೆ ಒಂದೇನು ಎಂಗೇಜ್ಮೆಂಟ್, ಅಥವಾ ಅದಾದ್ಮೇಲೆ ಮದುವೆ ಆದ್ಮೇಲೆ ಒಂದು ಶ್ರೀಮಂತ, ಆಮೇಲೆ ಒಂದು ಊಟ, ಇದೆಲ್ಲಾನು. ಶ್ರೀಮಂತ ದೇವಸ್ಥಾನ ಅಶ್ವತ್ಥ ಪ್ರದಕ್ಷಿಣೆ ಮಾಡೋದಕ್ಕೆ ಅಂತ. ಸರ್ ಮದುವೆ ಅಂತ ಹೋಮ ಮಾಡ್ತಾ ಇದ್ದಾರೆ. ಪುರೋಹಿತರು ಇದ್ದಾರೆ, ವಾಲ್ಗದವ್ರು ಇದ್ದಾರೆ, ತಂದೆ ತಾಯಿ ಎಲ್ಲ ಇದ್ದಾರೆ. ನೋಡಿ ಶ್ರೀಮಂತಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಶ್ರೀಮಂತದಲ್ಲಿ ಏನೇನೋ ಇಡ್ಬೇಕು, ತಟ್ಟೆಗಳು ಇರ್ಬೇಕು, ಎಲ್ಲ ತಟ್ಟೆಗಳು ಇರ್ತಕ್ಕಂಥದ್ದು. ಮದುವೆನಲ್ಲಿ ಎಲ್ಲರಿಗೂ ಭೋಜನ ಮಾಡ್ತಾ ಇರತಕ್ಕಂಥದ್ದು, ಭೋಜನ ಬಡ್ತಾ ಇರ್ತಕ್ಕಂಥ ಭಟ್ರುಗಳು ಇರ್ತಕ್ಕಂಥದ್ದು, ಇದು ಮದುವೆ ಮಾಡ್ತಾ ಇರತಕ್ಕಂಥದ್ದು.
ಎಲ್ಲವೂ ಕೂಡ ತುಂಬಾ ಸಮಗ್ರವಾಗಿ ಆಸಕ್ತಿಯಿಂದ ಮಾಡಿರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಅತ್ಯಂತ ಸುಂದರವಾಗಿ ಈ ಗೊಂಬೆಯನ್ನು ಕೂರಿಸಿದ್ದಾರೆ. ಈಗ ತುಂಬಾ ಆಸಕ್ತಿ ಬೇಕು, ಒಬ್ಬರ ಕೈಲಿ ಆಗಲ್ಲ, ಎಲ್ಲವೂ ಕೂಡ ಮಾಡಿರ್ತಕ್ಕಂಥ ಮನೆಯವರೆಲ್ಲರ ಸಹಕಾರ, ಮಕ್ಕಳು, ಅಳಿಯಂದ್ರು ಎಲ್ಲರ ಸಹಕಾರದಿಂದಾನೇ ಮಾಡೋದಕ್ಕಾಗೋದು ಸರ್ ಇದೆಲ್ಲ. ಈಗ ಅಲ್ಲಿಂದ ಇಲ್ಲಿ ತನಕ ಹಾಲಲ್ಲಿ ಪೂರ್ತಿ ಗೊಂಬೆಗಳನ್ನು ಕೂರಿಸಿದ್ದಾರೆ ಇಲ್ಲಿ. ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಕಾಳಿಹುಂಡಿ ಶಿವಕುಮಾರ್ ಅವರು ನನಗೆ ಈ ತರ ಒಂದು ವಿಶಿಷ್ಟವಾಗಿ ಗೊಂಬೆ ಕೂರಿಸಿದ್ದಾರೆ ಅಂತ ಹೇಳಿ, ಬನ್ನಿ ದಯಮಾಡಿ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವತ್ತು ಬಂದಿದ್ದೀನಿ. ದಸರಾ ಆಗಿ ಮಾರದಿನ ಹೊತ್ತು, ವಿಜಯದಶಮಿ ಆಗಿ ಮಾರದಿನ ಹೊತ್ತು, ಆದ್ರೂ ಕೂಡ ಪರವಾಗಿಲ್ಲ, ಇಂಥದ್ದು ಗೊಂಬೆ ಕೂರಿಸ್ಬೇಕಾದ್ರೆ ಮತ್ತೊಂದು ವರ್ಷ ಕಾಯ್ಬೇಕು ಅಂದ್ಬಿಟ್ಟು ಬಾಲ್ಯದಲ್ಲಿ ಮಕ್ಕಳಿಗೆ ಅನೇಕ ಬೊಂಬೆಗಳನ್ನ ತೆಕ್ಕೊಡ್ತೀವಿ, ಎಲ್ಲ ಕಿತ್ತಾಕ್ಬಿಡ್ತಾರೆ. ಅದನ್ನ ನನ್ನ ಮಕ್ಕಳು ಎಷ್ಟು ಜನರು ಅಂದ್ರೆ ಒಂದು ಬೊಂಬೆನೂ ಹಾಳು ಮಾಡಿಲ್ಲ. ಯಾವ್ದೋ ಒಂದೋ ಎರಡೋ ಹಾಳಾಗಿತ್ತು, ನಾ ಅದನ್ನ ಮತ್ತೆ ರಿಪೇರಿ ಮಾಡಿದೀನಿ, ತೊಳೆದು ನೀಟಾಗಿ ಎತ್ತಿಟ್ಕೊಂಡಿದೀನಿ. ಈಗಲೂ ಆ 28 ವರ್ಷಗಳಿಂದಾನು ಪ್ರತಿಯೊಂದು ಬೊಂಬೆನೂ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿರೋದು. ಇದು ಪೂರ್ತಿ ನನ್ನ ಮಕ್ಕಳ ಆಡಿರೋ ಬೊಂಬೆಗಳು. ನೋಡೋದಕ್ಕೆ ಸಮಗ್ರವಾಗಿ ಎಲ್ಲ ರೀತಿಯ ಗೊಂಬೆಗಳನ್ನ ಕೂರಿಸಿರ್ತಕ್ಕಂಥದ್ದು. ಅವ್ರ ಜನವರಿಗಿಂತ ಡಿಸೆಂಬರ್ ತನಕ ಏನಪ್ಪ ಬರ್ತಾರೆ ಎಲ್ಲದೂ ಇರ್ತಕ್ಕಂಥದ್ದು. ಸಮಗ್ರವಾಗಿ ಗೊಂಬೆ ಕೂರಿಸಿ ವಿಶಿಷ್ಟವಾಗಿ ಗೊಂಬೆ ಕೂರಿಸಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ. ಒಂದು ಶ್ರೀನಿವಾಸ ದೇವರು ಒಂದೇ ಮನೆ ದೇವರು, ಹಾಗಾಗಿ ಒಂದು ಶ್ರೀನಿವಾಸನ ಅಲಂಕಾರ ಮಾಡಿರೋದಿದು. ಇವ್ರ ಮನೆ ದೇವ್ರು ಶ್ರೀನಿವಾಸ ಅಂತ ಅದಕ್ಕೋಸ್ಕರ ಶ್ರೀನಿವಾಸನ್ಗೆ ವಿಶೇಷ ಅಲಂಕಾರ ಮಾಡಿ ಒಂದು ಸಪರೇಟ್ ಆಗಿ ಒಂದು ಗೊಂಬೆ ಕೂರಿಸಿರ್ತಕ್ಕಂಥ ನೋಡ್ತಾ ಇದ್ದೀರಾ. ಮೈಸೂರಿನ ವಿಶೇಷ ವ್ಯಕ್ತಿಯಾಗಿರ್ತಕ್ಕಂಥ ಕಾಳಿಹುಂಡಿ ಶಿವಕುಮಾರ್ ಅವರು ಈ ಮನೆಯಲ್ಲಿ ವಿಶಿಷ್ಟವಾಗಿ ಗೊಂಬೆಯನ್ನು ಕೂರಿಸಿದ್ದಾರೆ. ಬಂದು ದಯಮಾಡಿ ಯೂಟ್ಯೂಬ್ ಚಾನಲ್ ವಿಡಿಯೋ ಮಾಡಿ ಹಾಕ್ಬೇಕು ಅಂತ ಹೇಳಿದ್ರು, ಅದಕ್ಕೋಸ್ಕರ ಬಂದಿದೆ. ಈಗ ಕಾಳಿಹುಂಡಿ ಶಿವಕುಮಾರ್ ಅವರು ತಮ್ಮ ಬಗ್ಗೆ ಒಂದೆರಡು ಮಾತಾಡ್ತಾರೆ. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ನಾನು ಕಾಳಿಹುಂಡಿ ಶಿವಕುಮಾರ್. ನಾನು ಕಳೆದ ಒಂದು ಹೆಚ್ಚು ಕಡಿಮೆ 10 ವರ್ಷದಿಂದ ನಮ್ಮ ಸೇತುರಾಮ್ ಅವರು ಬಹಳ ಪರಿಚಯ ಇದ್ರು ನಮ್ಗೆ. ಅವ್ರು ನಿಧನದ ನಂತರ ಇನ್ನ ಅವ್ರ ಕುಟುಂಬ ನಮ್ಗೆ ಆಪ್ತರ ಆಯ್ತು. ಅದರಿಂದ ವರ್ಷವೂ ಕೂಡ ನಾ ಬರ್ತಾ ಇದೆ. ಮೇಡಮ್ನವರು ಒಂದು ವಿಷಯ ಮರೆತರು, ಪ್ರಜಾವಾಣಿಯಲ್ಲಿ ಹಲವು ಸ್ಪರ್ಧೆಗಳಲ್ಲೂ ಕೂಡ ಈ ಒಂದು ದಸರಾ ಸ್ಪರ್ಧೆ ಇಟ್ಟಾಗ ಭಾಗವಹಿಸಿದ್ದಾರೆ. ಅವರು ಬಹುಮಾನಗಳನ್ನು ಪಡೆದಿದ್ದಾರೆ. ನಾನು ಇದೇ ಮೊದಲು ಮಹಡಿಯ ಮನೆಯಲ್ಲಿ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಮಹಡಿಯ ಕೆಳಗಡೆ ಮಾಡ್ತಾ ಇದ್ರು. ಪದ್ಮಶ್ರೀ ರವಿಶಂಕರ್ ಮೇಡಮ್ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಯಾಕಂದ್ರೆ ಅವ್ರ ಮನೆಯವರು, ಅವ್ರ ಮಕ್ಕಳು, ಅಳಿಯಂದಿರು, ಕುಟುಂಬ ಎಲ್ಲರೂ ಕೂಡ ಸಹಕಾರ ಮಾಡ್ತಾ ಇದ್ದಾರೆ. ನಮ್ಮ ಸ್ನೇಹಿತರೊಬ್ರು ಬರ್ಬೇಕಾಯ್ತು, ಕಣ್ಣೂರು ವಿ ಗೋವಿಂದಾಚಾರಿ ಅಂತ, ಅವರು ಬರ್ಲಿಲ್ಲ ಅನಿವಾರ್ಯ ಕಾರಣಗಳಿಂದ. ನಾನು ವರ್ಷವೂ ಈಗ ಒಂದು ನೋಡ್ತಾ ಇದ್ದೆ, ಎಲ್ಲೋ ಒಂದ್ ಕಡೆ ದಾಖಲೀಕರಣ ಮಾಡ್ಬೇಕಲ್ಲ. ಮೇಡಮ್ನವರು ಪ್ರದರ್ಶನ ಮಾಡ್ತಾ ಇದ್ರು. ಪಾಪ ಅವರು ಚಿಕ್ಕ ಮಕ್ಕಳು ಸ್ಕೂಲ್ ನಡೆಸ್ತಾರೆ, ಬಿಡುವಿದ್ದಾಗ ಎಲ್ಲ ಬೊಂಬೆಗಳ ಪ್ರದರ್ಶನ ಮಾಡ್ತಾರೆ. ಅದರಿಂದಾಗಿ ಈ ಬೊಂಬೆಗಳು ಅಂದ್ರೆ ನಾನು ಹೇಗೆ ಗಣಪತಿಗಳನ್ನ ಅಥವಾ ಪತ್ರಿಕೆಗಳನ್ನ ಸಂಗ್ರಹ ಮಾಡ್ತೇನೆ, ಅದಕ್ಕಿಂತ ಬಹಳ ಕಷ್ಟ ಆದ ಕೆಲಸ ಇದೆ. ಯಾಕಂದ್ರೆ ಇದು ಪತ್ರಿಕೆಗಳು ಹೇಗೋ ಒಂದು ಚೀಲ ಹಾಕಿ ಇಟ್ಬಿಡ್ಬೋದು, ಈ ಬೊಂಬೆಗಳನ್ನ ಒಂದು ಬಾಕ್ಸ್ ರೂಪದಲ್ಲಿ ಇಡ್ಬೇಕಾಗತ್ತೆ, ಒಡೆದೋಗುತ್ತೆ. ಅದರಿಂದಾಗಿ ಪದ್ಮಶ್ರೀ ರವಿಶಂಕರ್ ಮೇಡಮ್ ಅವರು ಬಹಳ ಜತನವಾಗಿ ಎಲ್ಲವನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಇನ್ನೊಂದಷ್ಟು ಪತ್ರಿಕೆಗಳ ಕೊಟ್ಟಾಗ ಅವ್ರು ಲ್ಯಾಮಿನೇಷನ್ ಮಾಡಿ ಹಾಕೊಳ್ತೀನಿ ಅಂತ ಹೇಳಿದ್ದಾರೆ. ಅದರಿಂದಾಗಿ ನಾನು ಕಳೆದ 10 ವರ್ಷಗಳಿಂದಲೂ ಕೂಡ ಬರ್ತಾ ಇದ್ದೀನಿ. ಅವಾಗ ಈ ಒಂದು ದಸರಾ ಸಂದರ್ಭದಲ್ಲಿ ನೋಡಿ, ಮೊದ್ಲೇ ಅರಮನೆ ಎಲ್ಲ ಮಾಡಿದ್ರಲ್ಲ, ಅದೇ ತರ ಈ ದಸರಾ ಈಗೇನು ಮುಕ್ತಾಯ ಆಯ್ತು, ಮುಂದೋಸಕ್ ಬರುತ್ತೆ. ಆದ್ರೆ ಇವರ ಮನೆಯಲ್ಲಿ ನೆನಪುಗಳ ದಸರಾದ ಜಂಬೂ ಸವಾರಿ ನಡೀತಿದೆ. ಹಲವು ಅವರ ಅಕ್ಕಪಕ್ಕ ಮನೆಗಳೆಲ್ಲ ಬರ್ತಾರೆ. ನನ್ಗೆ ತುಂಬಾ ಖುಷಿ ಆಗುತ್ತೆ. ಎಷ್ಟೋ ಜನ ಕೇಳಿದೀನಿ, ಪತ್ರಿಕೆಗಳು ಅವ್ರ ಬಗ್ಗೆ ಲೇಖನ ಬರ್ದಿದ್ದಾರೆ. ಅದರಿಂದಾಗಿ ಒಂದು ಕುಟುಂಬದ ರೀತಿಯಾಗಿದ್ದಾರೆ ಎಲ್ಲ ಕೊಂಡೆ. ನಮ್ಮ ಮುಖ್ಯವಾಗಿ ನಾನು ಹೇಳ್ಬೇಕಾದ್ರೆ ಒಂದೇ ಮಾತು ಹೇಳ್ಬೇಕಾದ್ರೆ, ನಮ್ಮ ಯುವಜನತೆ ಬಂದು ನೋಡ್ಬೇಕಾಗತ್ತೆ. ಕಾಲೇಜು ಮಕ್ಕಳು, ಶಾಲಾ ಮಕ್ಕಳು, ಮುಖ್ಯವಾಗಿ ನಮ್ಮ ತಂದೆ ತಾಯಿಗಳು ಬಂದು ಈ ಒಂದು ಮೇಡಮ್ನವ್ರು ಹೇಳಕ್ ಹೋದಾಗ ಅದನ್ನೆಲ್ಲ ನೋಡಿ ಹೇಗೆ ಎಕ್ಸ್ಪ್ಲೇನ್ ಮಾಡ್ಕೊ ಹೋದ್ರೆ, ಪ್ರತಿಯೊಂದು ಒಂದೊಂದು ಸಂಸ್ಕಾರ ಗುಣವನ್ನ ಹಾಕಿ ಜತನವಾಗಿ ಕಾಪಾಡಿ ವರ್ಣ ರಂಜಿತವಾಗಿ ಇಲ್ಲಿ ಒಂದು ಸಂಗ್ರಹ ಆಗಿದೆ. ನಿಜಕ್ಕೂ ನಾನು ಬೇರೆ ಬೇರೆ ಕಡೆ ನೋಡಿದ್ರು ಕೂಡ ಇಲ್ಲಿ ಚಿಕ್ಕದಾಗಿ ಚೊಕ್ಕವಾಗಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವಾಗ ಶುಭವಾಗಲಿ ಮೇಡಮ್ ಅವರಿಗೆ. ನಿಮ್ದು ಮನೆಯಲ್ಲಿ ಬರ್ತಾರೆ ಮೇಡಮ್? ಕುವೆಂಪುನಗರ ವಿದ್ಯಾವರ್ಧಕ ಶಾಲೆ ಎದುರು ಶ್ರೀಮಾತಾ ವಿದ್ಯಾಸಂಸ್ಥೆ ಅಂತ ನನ್ನ ಶಾಲೆ ಹೆಸರು. ವಿದ್ಯಾವರ್ಧಕ ಕನ್ಫ್ಯೂಷನ್ ಆಗುತ್ತೆ. ಒಂದು ಯಾವ್ದಾರ ಒಂದು ಲೊಕೇಶನ್ ಹೇಳಿ ಅವ್ರಿಗೆ. ಶ್ರೀಮಾತಾ ವಿದ್ಯಾಸಂಸ್ಥೆ ಅಂತ ಕೊಟ್ರೆ ನೀವು ಗೂಗಲ್ ಅಲ್ಲಿ ಬರುತ್ತೆ. ನಮ್ಮ ಮನೇನೆ ಅದು, ನಾನು ನಡೆಸ್ತಾ ಇರೋ ಸಂಸ್ಥೆ ಶಾಂತಿನಗರ ಕಾಂಪ್ಲೆಕ್ಸ್ ಹತ್ರ, ಶಾಂತಿ ಸಾಗರಕ್ಕೆ ಹತ್ರ. ನಿಮ್ದು ಫೋನ್ ನಂಬರ್ ಮೇಡಮ್? 9945616360. ಇನ್ನೊಂದ್ ಸರಿ ಹೇಳಿ. 9945616360. ನೋಡೋದ ವೀಕ್ಷಕರೇ, ಸಮಗ್ರವಾಗಿ ಒಂದು ಗೊಂಬೆಯನ್ನು ಕೆಳಗೆ ಭಾಗದಲ್ಲಿ ಇನ್ನೊಂದಷ್ಟು ಇಟ್ಟಿದ್ದಾರೆ, ಅದನ್ನು ಕೂಡ ನೋಡೋದ.
ಏನ್ ಮಾಡ್ತೀರಿ ಫಸ್ಟ್ ಹೇಳ್ಬಿಟ್ಟು. ಇದನ್ನು ಶ್ರೀಮಾತಾ ವಿದ್ಯಾಸಂಸ್ಥೆ ಅಂತ ಹೇಳಿ ಸುಮಾರು 30 ವರ್ಷದ ಹಿಂದೆ ನಾನು ಡಾಕ್ಟರ್ ಪ್ರತಿಭಾ ರಾಜಶೇಖರನವರಿಗೋಸ್ಕರ ಶುರು ಮಾಡಿದ ಒಂದು ಪುಟ್ಟ ಸಂಸ್ಥೆ. ಇಂದು ಕಮ್ಮಿ ಅಂದ್ರೆ ಒಂದು 60-70 ಮಕ್ಕಳು ಪ್ರತಿ ವರ್ಷ ಇಲ್ಲಿ ಬೆಳೀತಾ ಇದ್ದಾರೆ. ಸುಮಾರು ಒಂದು 2,500 ಸಾವಿರ ಮಕ್ಕಳು ಇಲ್ಲಿ ಬೆಳೆದಿದ್ದಾರೆ. ಈ ಸಂಸ್ಥೆಯನ್ನು ಹುಟ್ಟಾಕಿದ್ದಕ್ಕೆ ಕಾರಣ ಆದ ಪ್ರತಿಭಾ ರಾಜಶೇಖರ್ಗೆ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಈ ವರ್ಷ ದಸರಾ ಮುಗ್ದು ಹೋಗಿದೆ, ಆದ್ರೆ ಮುಂದಿನ ವರ್ಷದಿಂದ ಯಾರು ಮಿಸ್ ಮಾಡದೆ ಖಂಡಿತ ಬಂದು ನಮ್ಮ ಮನೇಲಿ ದಸರಾ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಂಜೆ 5 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಎಷ್ಟು ಜನ ಆದ್ರೂ ಬನ್ನಿ, ಬಂದು ನಮ್ಮ ಮನೆ ದಸರಾ ನೋಡಿ ಸಂತೋಷ ಪಡಿ ಅಂತ ಹೇಳ್ತೀನಿ. ಈ ಸಲ ವಿಶೇಷವಾಗಿ ನನ್ನ ಪುಟ್ಟ ಮಕ್ಕಳು ಅಂದ್ರೆ ಒಂದು 1.5 ವರ್ಷದಿಂದ ಒಂದು 7 ವರ್ಷದೊಳಗೆ ಇರೋ ಅಂತ ಪುಟ್ಟ ಮಕ್ಕಳ ಕೈಯಲ್ಲಿ ಈ ಸಲ ಇಲ್ಲಿ ಸಣ್ಣದಾಗಿ ಬೊಂಬೆಗಳನ್ನ ಕೂಡಿಸಿದ್ದೀನಿ. ಏನಂದ್ರೆ ಪಕ್ಷಿಗಳು, ಪ್ರಾಣಿಗಳು, ತರಕಾರಿಗಳು, ಹಣ್ಣುಗಳು, ಮತ್ತೆ ಅವರ ಆಟಿಕೆಗಳು, ಮತ್ತೆ ಮನೆಯ ಸಾಮಾನುಗಳಂತ ಹೇಳಿ ಆ ತರ ಒಂದು ಮಾಡ್ಸಿರೋದು. ಮತ್ತೆ ಇಲ್ಲೊಂದು ಸಣ್ಣ ಕ್ರಿಸ್ಮಸ್ ಸೆಟ್ ಸಹ ಇಟ್ಟಿದ್ದೀವಿ. ಮತ್ತೆ ಇಲ್ಲಿ ಮಕ್ಕಳಂದ್ಮೇಲೆ ಆ ಚೇಷ್ಟೆಗೆ ಮತ್ತೆ ಹೋಗಿ ಅದನ್ನ ಮುಟ್ಟೋರು, ದಯವಿಟ್ಟು ಮುಟ್ಟಬೇಡಿ, ಅದು ಮಾಮಿ ಅಂತ ಹೇಳ್ಬಿಟ್ಟು ಒಂದ್ ದೇವತೆಯ ವಿಗ್ರಹನ ರೂಪ ಕೊಟ್ಟು ಅಲ್ಲಿ ಒಂದ್ ದೇವತೆಯನ್ನ ಕೂಡಿಸಿ ಅಲ್ಲಿ ಮಕ್ಕಳನ್ನ ಅಲ್ಲಿ ಹೋಗ್ಬೇಡಿ ಅಂತ ಹೇಳಿದಾಗ ದಿನಾ ಬಂದು ಪಾಪ ಆ ದೇವರಿಗೆ ಅಲ್ಲಿ ಕೈ ಮುಗಿದು ನಿಂತ್ಕೊಳ್ಳೋರು, ಮತ್ತೆ ಅದಕ್ಕೆ ಅಡ್ಬೀಳೋರು. ಮನೆಗೆ ಹೋಗಿ ಇವತ್ತು ನಾನು ಮಾಮಿ ಜೊತೆ ಮಾಡಿದೆ, ಮಿಸ್ ಮಾಮಿ ಕೂಡಿಸಿದ್ದಾರೆ ಅಂತ ಮನೆಗೆ ಹೋಗಿ ಹೇಳೋರು. ಇವತ್ತು ಸಹ ಮಕ್ಕಳು ಅದನ್ನ ನೋಡಿ ಸಂತೋಷ ಪಟ್ಟಿದ್ದಾರೆ. ನಾಳೆಯಿಂದ ಇದು ಇರುವುದಿಲ್ಲ, ಆದ್ರೆ ಮುಂದಿನ ವರ್ಷದಿಂದ ಖಂಡಿತ ಪ್ರತಿಯೊಬ್ರು ಬಂದು ನಮ್ಮ ಮನೆಯಲ್ಲಿ ನೋಡಿ ಸಂತೋಷ ಪಡಿ, ಮತ್ತೆ ನಮ್ಗೆ ಇನ್ನಷ್ಟು ಮಾಡೋದಕ್ಕೆ ಚೈತನ್ಯ ಕೊಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಈ ಮೂಲಕ. ಉಯ್ಯಾಲೆ ಕೂಡ ಇಟ್ಟಿದ್ದೀರಾ ಇಲ್ಲಿ? ಉಯ್ಯಾಲೆ ಮಕ್ಕಳದಲ್ಲಿ ಹಣ್ಣು ಹಂಪಲು ಇರ್ತಕ್ಕಂಥ ತೋರಣಗಳು ಹಾಕಿದ್ದಾರೆ. ಮಕ್ಕಳ ಆಟಿಕೆಗಳನ್ನ ಜೋಡಿಸಿರೋದು ಅವ್ರ ಕೈಲಿ ಸುಮ್ನೆ ಏರ್ ವೇಸ್, ವಾಟರ್ ವೇಸ್, ರೋಡ್ ವೇಸ್ ಅಂತ ಹೇಳಿ ಗೊತ್ತಾಗೋದಕ್ಕೋಸ್ಕರ ಮಾಡಿರೋದು. ಹಲವಾರು ಪ್ರಶಸ್ತಿಗಳು ಕೂಡ ಇದೆ ಇಲ್ಲಿ. ಮೈಸೂರು ಸಂಘದಿಂದ ಕಾವ್ಯ ದಸರಾ ಮಾಡುವ ಕಾವ್ಯ ದಸರಾ ನೆನಪುದಲ್ಲಿ ಅವರು ಇವರು ಎಲೆಮರೆಕಾಯಿಯಾಗಿನೇ ಹಲವು ಒಂದು ಸಾಧನೆಗಳನ್ನು ಮಾಡ್ತಾ ಬರ್ತಾರೆ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆದಿರತಕ್ಕಂಥದ್ದು, ರಾಮ ಸೀತೆ ಇರತಕ್ಕಂಥದ್ದು, ಶ್ರೀಕೃಷ್ಣನ ವಿಷ್ಣುವಿನ ರೂಪ, ಹಲವಾರು ಆಟಿಕೆಗಳನ್ನು ಇಟ್ಟಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ರ. ಆಮೇಲೆ ಬಾಹ್ಯಾಕಾಶಕ್ಕೆ ಉಪಗ್ರಹಗಳಿರ್ತಾ ಇರತಕ್ಕಂಥದ್ದು ಮಾದರಿಗಳು, ಹೆಲಿಕಾಪ್ಟರ್ಗಳು, ಏರೋಪ್ಲೇನ್ಗಳು, ಇರುತ್ತೆ ಕಾರುಗಳು, ಬಸ್ಸುಗಳು ಎಲ್ಲವನ್ನು ಇಟ್ಟಿರ್ತಕ್ಕಂಥ ನೋಡ್ತಾ ಇದ್ದೀರಾ. ಈಗ ಸ್ಕೂಟರ್ಗಳು, ಕಾರು, ಆಟೋಗಳು ಎಲ್ಲವೂ ಕೂಡ ಇಲ್ಲಿ ಇಟ್ಟಿರ್ತಕ್ಕಂಥದ್ದು. ಟ್ರ್ಯಾಕ್ಟರು, JCB ಯಂತ್ರಗಳು ಎಲ್ಲವೂ ಕೂಡ ಇಟ್ಟಿದ್ದಾರೆ ಇಲ್ಲಿ. ಮನೆ ಇರತಕ್ಕಂಥ ಇಲ್ಲಿ ಮಕ್ಕಳಿಗೆ ಆಟಿಕೆಗಳಿರ್ತಕ್ಕಂಥದ್ದು, ಮೇಲೆ ಗೊಂಬೆ ಕೂಡಿಸಿರ್ತಕ್ಕಂಥದ್ದು ಎಲ್ಲವೂ ಕೂಡ ಸುಮ್ಮನೆ ಮನೆಯಲ್ಲಿ ಇಟ್ಕೊಂಡು ಕೂತಾರೆ. ಯಾರಿಗೂ ಪರಿಚಯ ಇಲ್ಲ, ಅದಕ್ಕೋಸ್ಕರವಾಗಿ ಸಮಾಜಕ್ಕೆ ಪರಿಚಯ ಮಾಡಬೇಕು, ಅದಕ್ಕೋಸ್ಕರವಾಗಿ ಒಂದು ಪ್ರದರ್ಶನ ಮಾಡಬೇಕು, ಪ್ರದರ್ಶನ ವಿಡಿಯೋ ಮಾಡಬೇಕು ಅಂದ್ಬಿಟ್ಟು ಕಾಳಿಹುಂಡಿ ಶಿವಕುಮಾರ್ ಅವರು ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ.
ಅವ್ರಿಗೂ ತುಂಬಾ ಧನ್ಯವಾದ ಹೇಳಬೇಕು. ಯಾಕಂದ್ರೆ ಅವ್ರು ಎಲ್ಲೆಲ್ಲಿ ವಿಶೇಷತೆ ಕಂಡು ಬರ್ತದೆ ಅಲ್ಲೆಲ್ಲ ಹೋಗಿ ಅವರು ವಿಶೇಷವಾಗಿರ್ತಕ್ಕಂಥ ವಿಡಿಯೋಗಳು ಮಾಡ್ತಾರೆ. ಅವರು ಗಣಪತಿಯ ಒಂದು ಕಟೌಟ್ಗಳು ಮಾಡ್ತಾರೆ, ಗಣಪತಿ ಪೇಪರ್ ಕಟ್ಟಿಂಗ್ ಎಲ್ಲ ಕಲೆಕ್ಷನ್ ಮಾಡಿ ಅವರು ಪತ್ರಸ್ಥಾನ ಮಾಡ್ತಾರೆ, ಮತ್ತು ಸ್ಟ್ಯಾಂಪ್ಗಳು ಮಾಡ್ತಾರೆ. ಮೈಸೂರು ಆಕಾಶವಾಣಿಯಲ್ಲಿ ಕೂಡ ಹೋಗಿ ಅಲ್ಲಿ ಹಲವಾರು ಕಲಾವಿದಗಳನ್ನ ಅವ್ರ ಫೋಟೋಗಳನ್ನ ಪ್ರದರ್ಶನ ಮಾಡ್ತಾರೆ. ಕೆಲವರು ಸುಮಾರು ಹಲವಾರು ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಇರ್ತಕ್ಕಂಥದ್ದು. ಅದರಿಂದ ಈ ಒಂದು ವಿಡಿಯೋ ಮಾಡೋದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥವ್ರು ಆಳಿಗುಂಡಿ ಶಿವಕುಮಾರ್ ಅವರು, ಅವರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು. ಮೇಡಮ್ ಅವರು ಕೂಡ ವಿಶಿಷ್ಟವಾಗಿ ಗೊಂಬೆ ಕೂರಿಸಿರ್ತಕ್ಕಂಥದ್ದು, ಅವರ ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ಗೊಂಬೆ ಕೂರಿಸುತ್ತಾರೆ. ಅವ್ರಿಗೂ ಕೂಡ ಸಂಸ್ಕೃತಿ ಅದಿತ್ತಲಕ್ಕೆ ಯೂಟ್ಯೂಬ್ ಚಾನಲ್ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳು. ಆಳಿಗುಂಡಿ ಶಿವಕುಮಾರ್ ಅವರಿಗೆ ಅನಂತ ಧನ್ಯವಾದಗಳು. ನಮಸ್ಕಾರ. ಯೂಟ್ಯೂಬ್ ಚಾನಲ್ ನೋಡಿ, ಲೈಕ್ ಮಾಡಿ, ಅವರನ್ನ ಪ್ರೋತ್ಸಾಹ ಮಾಡಿ. ಧನ್ಯವಾದಗಳು.